Hello and welcome to IAS in Kannada YouTube channel. Today in this session we are going to see the Vision Month's current affairs. So last session ಅಲ್ಲಿ ನಾವು ಮೇ ತಿಂಗಳ ಒಂದು ಎನ್ವಿರಾನ್ಮೆಂಟ್ ಓಕೆ ಸೊ ಎನ್ವಿರಾನ್ಮೆಂಟ್ ಮೇಲೆ ಬಂದಿರುವಂತ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ ಪಾರ್ಟ್ 1 ಅಲ್ಲಿ. ಸೊ ನೆಕ್ಸ್ಟ್ ಪಾರ್ಟ್ 2 ನಲ್ಲಿ ಕೂಡ ನಾವು ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿರುವಂತಹ ಒಂದು ಟಾಪಿಕ್ಸ್ ಅನ್ನ ಸೊ ಈ ಒಂದು ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಲಿದ್ದೀವಿ. ಸೊ ಇಲ್ಲಿ ಮೊದಲನೇ ಟಾಪಿಕ್ ಫೈರ್ ಸೇಫ್ಟಿ ರೆಗ್ಯುಲೇಷನ್ ಇನ್ ಇಂಡಿಯಾ ಅಂತ ಇದೆ. ಅಂದ್ರೆ ಅಗ್ನಿ ಸುರಕ್ಷತಾ ಒಂದು ನಿಯಂತ್ರಣ ಯಾವ ರೀತಿ ಭಾರತದಲ್ಲಿದೆ ಅಂತ ಈ ಒಂದು ಟಾಪಿಕ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ಲಿದ್ವಿ. ಸೊ ಹಾಗಿದ್ರೆ ಈ ಒಂದು ಟಾಪಿಕ್ ಸುದ್ದಿಯಲ್ಲಿ ಇರ್ಲಿಕ್ಕೆ ಕಾರಣ ಏನಂತಂದ್ರೆ, ಸೊ ಯಾಕೆ ಇದು ಸುದ್ದಿಯಲ್ಲಿದೆ ಅಂತಂದ್ರೆ, ಸೊ ಇತ್ತೀಚೆಗೆ ಫೈರ್ ಆಕ್ಸಿಡೆಂಟ್ ಇನ್ ಗೇಮಿಂಗ್ ಝೋನ್ ಇನ್ ರಾಜ್ಕೋಟ್. ಓಕೆ, ಸೊ ರಾಜ್ಕೋಟ್ ನಲ್ಲಿ ಹಾಗೆ ಫೈರ್ ಕ್ರ್ಯಾಕರ್ ಫ್ಯಾಕ್ಟರಿ ಹಾರ್ದಾ, ಸೊ ಇದು ಮಧ್ಯಪ್ರದೇಶದಲ್ಲಿ ಬರುತ್ತೆ. ಹಾಗೆ ಪ್ರೈವೇಟ್ ಹಾಸ್ಪಿಟಲ್ ಇನ್ ಡೆಲ್ಲಿ. ಸೊ ಇಲ್ಲೆಲ್ಲ ಏನಾಗಿದೆ ಅಂತಂದ್ರೆ, ಸೊ ಅಗ್ನಿ ದುರಂತಗಳು ಸಂಭವಿಸಿದೆ. ಫೈರ್ ಆಕ್ಸಿಡೆಂಟ್ ಅಂತ ಕರಿತೀವಿ ಕನ್ನಡದಲ್ಲಿ, ಅಗ್ನಿ ದುರಂತ ಅಥವಾ ಅಗ್ನಿ ಅನಾಹುತಗಳು. ಸೊ ಹೀಗಾಗಿ ಈ ಟಾಪಿಕ್ ಇವಾಗ ಸುದ್ದಿಯಲ್ಲಿದೆ. ಫೈರ್ ಸೇಫ್ಟಿ ರೆಗ್ಯುಲೇಷನ್ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಿಯರ್ NCRB, ಸೊ ಇದಕ್ಕೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ. ಓಕೆ, ಸೊ ಇದೊಂದು ವರದಿಯನ್ನ ನೀಡಿದೆ. ಸೊ 2022ರ ಒಂದು ವರದಿಯನ್ನ ನೋಡೋದಾದ್ರೆ, ಸೊ ಈ ರೀತಿಯ ಒಂದು ಫೈರ್ ಇನ್ಸಿಡೆಂಟ್ ನಿಂದಾಗಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ? ಸುಮಾರು 7435 ಜನರು ಸಾವನ್ನಪ್ಪಿದ್ದಾರೆ. ಹಾಗೆ ವರ್ ಕಿಲ್ಡ್ ಅಂಡ್ ಓವರ್ 7500 ಫೈರ್ ಆಕ್ಸಿಡೆಂಟ್ ಇನ್ ಇಂಡಿಯಾ ಇನ್ 2022. ಓಕೆ, ಎಸ್. ನೌ ಸೊ ಹಿಯರ್ 800 factory fires were recorded in the last 2 years in Delhi alone. ಸೊ ಡೆಲ್ಲಿಯಲ್ಲಿನೇ ಸುಮಾರು 800ಕ್ಕಿಂತ ಹೆಚ್ಚಿನ ಏನಾಗಿದೆ ಅಂತಂದ್ರೆ ಈ ಒಂದು ಫೈರ್ ಆಕ್ಸಿಡೆಂಟ್ ಅಥವಾ ಅಗ್ನಿ ದುರಂತಗಳು ಸಂಭವಿಸಿದೆ. ಸೊ ಇದಕ್ಕೆ ಮೇಜರ್ ಕಾರಣಗಳು ಏನಂತಂದ್ರೆ ಇಲ್ಲಿ, ಸೊ ಹಿಯರ್ ವೈಲೇಷನ್ ಆಫ್ ಫೈರ್ ಸೇಫ್ಟಿ ನಾರ್ಮ್. ಓಕೆ, ಸೊ ಇಲ್ಲಿ ಕೆಲವೊಂದಿಷ್ಟು ಅಂದ್ರೆ ಈ ಕಂಪನಿಗಳಿಗಾಗಿರಬಹುದು ಅಥವಾ ಫ್ಯಾಕ್ಟ್ರಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ, ಸೊ ಕೆಲವೊಂದಿಷ್ಟು ನಿಯಮಗಳನ್ನ ಕೊಟ್ಟಿರ್ತಾರೆ ಫೈರ್ ಆಕ್ಸಿಡೆಂಟ್ ಆಗದೆ ಆಗಿರೋ ಹಾಗೆ. ಓಕೆ, ಸೊ ಇವ್ರು ಏನ್ ಮಾಡ್ತಾರೆ ಅದನ್ನ ವೈಲೇಟ್ ಮಾಡ್ತಾರೆ ಅಥವಾ ಉಲ್ಲಂಘನೆಯನ್ನ ಮಾಡ್ತಾರೆ. ಹಾಗೆ ಹ್ಯೂಮನ್ ನೆಗ್ಲಿಜಿಯನ್ಸ್. ಓಕೆ, ಸೊ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮಾನವ ನಿರ್ಲಕ್ಷ್ಯ ಅಂತ ಬರುತ್ತೆ. ಸೊ ಈ ಸಂದರ್ಭದಲ್ಲಿ ಹಾಗೆ ಇಲೆಕ್ಟ್ರಿಕಲ್ ಮಾಲ್ ಫಂಕ್ಷನ್ಸ್. ಸೊ ಇದೊಂದು ಸೊ ವಿದ್ಯುತ್ ಒಂದು ಏನಂತ ಕರಿತೀವಿ ನಾವು, ವ್ಯತ್ಯಯದಿಂದ ಕಾರಣದಾಗಿ. ಹಾಗೆ ಇಂಡಸ್ಟ್ರಿಯಲ್ ಒಂದು ಆಕ್ಸಿಡೆಂಟ್, ಕೈಗಾರಿಕಾ ದುರಂತಗಳಿಂದಾಗಿ ಏನಾಗತ್ತೆ ಅಂತಂದ್ರೆ, ಸೊ ಈ ರೀತಿಯ ಒಂದು ಅಗ್ನಿ ದುರಂತಗಳು ಸಂಭವಿಸುತ್ತೆ. ಸೊ ಇಲ್ಲಿ ಈ ಒಂದು ಕಾನೂನುಗಳನ್ನ, ಓಕೆ, ಸೊ ಎಕ್ಸಿಸ್ಟಿಂಗ್ ಫೈರ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಂಡ್ ರೆಗ್ಯುಲೇಷನ್ ಇಂಡಿಯಾ. ಸೊ ಈ ರೀತಿಯ ಒಂದು ಅಗ್ನಿ ದುರಂತಗಳನ್ನ ನಿಯಂತ್ರಣದಲ್ಲಿಡ್ಲಿಕ್ಕೆ ಸೊ ಭಾರತದಲ್ಲಿ ಯಾವೆಲ್ಲ ರೀತಿಯ ಒಂದು ಕಾನೂನುಗಳಿವೆ ಅಂತ ನೋಡೋಣ. ಸೊ ಹಿಯರ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್, ಸಾಂವಿಧಾನಿಕ ನಿಬಂಧನೆಗಳು ಯಾವ ರೀತಿ ಇದೆ. ಸೊ ಹಿಯರ್ ಈ ಫೈರ್ ಒಂದು ಇನ್ಸಿಡೆಂಟ್ ಅಂತ ಬಂದ್ರೆ, ಓಕೆ, ಸೊ ಇದೇನಾಗಿದೆ ಅಂದ್ರೆ ಫೈರ್ ಸರ್ವಿಸ್ ಅಥವಾ ಅಗ್ನಿ ಸೇವೆಗಳು. ಓಕೆ, ಸೊ ಇದು ಸ್ಟೇಟ್ ಸಬ್ಜೆಕ್ಟ್ ನಲ್ಲಿ ಬರುತ್ತೆ, ಅಂದ್ರೆ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ. 7th ಶೆಡ್ಯೂಲ್ ಅಲ್ಲಿ ನಮಗೆ 3 ಟೈಪ್ಸ್ ಆಫ್ ಲಿಸ್ಟ್ ಬರುತ್ತೆ: ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್ ಅಂತ. ಸೊ ಅದರಲ್ಲಿ ನಮ್ಗೆ ಏನಿದು ಸ್ಟೇಟ್ ಸಬ್ಜೆಕ್ಟ್ ನಲ್ಲಿ ಈ ಒಂದು ಸೇವೆಗಳೇ ಬರುತ್ತೆ. ಸೊ ನಮ್ಗೆ 2024ರ ಒಂದು ಪ್ರಿಲಿಮ್ಸ್ ಕ್ವಶನ್ ನ ನೋಡಿದ್ರೆ, ಸೊ ಅದರಲ್ಲಿ ನಿಮ್ಗೆ ಕೇಳಿದ್ದಾರೆ ಸ್ಟೇಟ್ ಸಬ್ಜೆಕ್ಟ್ ನಲ್ಲಿ ಯಾವೆಲ್ಲ ಸಬ್ಜೆಕ್ಟ್ ಬರುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಸ್ಟೇಟ್ ಸಬ್ಜೆಕ್ಟ್ ನಲ್ಲಿ ಟೋಟಲ್ 66 ಸಬ್ಜೆಕ್ಟ್ ಬರುತ್ತೆ. ಹಾಗೆ ಯೂನಿಯನ್ ಲಿಸ್ಟ್ ನಲ್ಲಿ 97 ಸಬ್ಜೆಕ್ಟ್ ಬರುತ್ತೆ. ಹಾಗೆ ಕನ್ಕರೆಂಟ್ ಅಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ಸುಮಾರು 47 ಸಬ್ಜೆಕ್ಟ್ ಬರುತ್ತೆ. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ, ಸೊ ಈ 66 ಸಬ್ಜೆಕ್ಟ್ ಯಾವೆಲ್ಲ ಬರುತ್ತೆ, ಸೊ ಇದರಲ್ಲಿ ಯೂನಿಯನ್ ಲಿಸ್ಟ್ ನಲ್ಲಿ ಹಾಗೆ ಕನ್ಕರೆಂಟ್ ಲಿಸ್ಟ್ ನಲ್ಲಿ ಯಾವೆಲ್ಲ ಬರುತ್ತೆ ಅಂತ ಸೊ ಒಂದ್ ಬಾರಿ ಏನ್ ಮಾಡ್ಬೇಕಾಗತ್ತೆ, ಸೊ ಅದನ್ನ ನೋಡ್ಕೊಳ್ಬೇಕಾಗತ್ತೆ. ಸೊ ಹೀಗಾಗಿ ಏನಾಗತ್ತಂದ್ರೆ, ಇದು ಸಂಪೂರ್ಣವಾಗಿ ರಾಜ್ಯವೇ ಇದರ ಕುರಿತಾಗಿ ಕಾನೂನುಗಳನ್ನ ಮಾಡೋದ್ರಿಂದ ಹಾಗೆ ಇದನ್ನ 12th ಶೆಡ್ಯೂಲ್ ನಲ್ಲಿ ಏನ್ ಮಾಡಿದ್ದಾರೆ, ಸೇರಿಸಿದ್ದಾರೆ. ಅಂದ್ರೆ ಅದರ ಮೇಜರ್ ಒಂದು 12th ಶೆಡ್ಯೂಲ್ ನಲ್ಲಿ ನಮ್ಗೆ ಮುನ್ಸಿಪಾಲಿಟೀಸ್ ಅಂತ ಬರುತ್ತೆ. ಓಕೆ, ಸೊ ಅದರ ಜವಾಬ್ದಾರಿ ಯಾರ್ದು ಆಗಿರುತ್ತೆ, ಫೈರ್ ಒಂದು ಫೈರ್ ಸೇಫ್ಟಿ ರೆಗ್ಯುಲೇಷನ್ ಯಾರ ಜವಾಬ್ದಾರಿ ಆಗಿರುತ್ತೆ ಅಂತಂದ್ರೆ ಇಲ್ಲಿ ಮುನ್ಸಿಪಾಲಿಟೀಸ್ ಆಗಿರುತ್ತೆ.
ಸೊ ನಮಗೆ ಇಂಪಾರ್ಟೆಂಟ್ ಏನಂತಂದ್ರೆ, ಸೊ ಈ ಫೈರ್ ಸೇಫ್ಟಿ ಅಥವಾ ಫೈರ್ ಸರ್ವಿಸ್ ಅನ್ನೋದು ನಮಗೆ ಸ್ಟೇಟ್ ಸಬ್ಜೆಕ್ಟ್ ನಲ್ಲಿ ಬರುತ್ತೆ. ಸೊ ಅದನ್ನ ರೆಗ್ಯುಲೇಷನ್ ಯಾರ ಜವಾಬ್ದಾರಿ ಆಗಿರುತ್ತೆ, ಮುನ್ಸಿಪಾಲಿಟೀಸ್ ಆಗಿರುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನಾವು ಸೊ ಇಲ್ಲಿ ಭಾರತದಲ್ಲಿ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಅಂತ ಬರುತ್ತೆ. ಸೊ ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ಇಟ್ ಆಕ್ಟ್ ಆಸ್ ದ ಸೆಂಟ್ರಲ್ ಸ್ಟ್ಯಾಂಡರ್ಡ್ ಫಾರ್ ದ ಫೈರ್ ಸೇಫ್ಟಿ ಇನ್ ಇಂಡಿಯಾ ಅಂಡ್ ಪ್ರೊವೈಡ್ಸ್ ಗೈಡ್ಲೈನ್. ಸೊ ಈ ಅಗ್ನಿ ದುರಂತಗಳು ಸಂಭವಿಸಬಾರದು ಅನ್ನೋದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಸಂಭವಿಸದ ನಡೆಯಲಿಕ್ಕೆ ಸೊ ಇವರೊಂದಿಷ್ಟು ಮಾರ್ಗಸೂಚಿಗಳನ್ನ ಕೊಡ್ತಾರೆ. ಹಾಗೆ ಇಟ್ ಈಸ್ ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಫಾರ್ ದ ಸ್ಟೇಟ್ ಗವರ್ಮೆಂಟ್ ಟು ಇನ್ಕಾರ್ಪೊರೇಟ್ ದ NBC ರಿಕಮೆಂಡೇಶನ್. ಸೊ ಇವರು ಮಾಡಿರುವಂತಹ ಒಂದು ಶಿಫಾರಸುಗಳನ್ನ ರಾಜ್ಯಗಳು ಅಳವಡಿಸಿಕೊಳ್ಳೋದು ಏನಾಗಿದೆ, ಇಲ್ಲಿ ಮ್ಯಾಂಡೇಟರಿ ಆಗಿದೆ, ಅಂದ್ರೆ ಕಂಪಲ್ಸರಿ ಆಗಿದೆ, ಮ್ಯಾಂಡೇಟರಿ. ನೆಕ್ಸ್ಟ್, ಫೈರ್ ಅಂಡ್ ಲೈಫ್ ಸೇಫ್ಟಿ ಗೈಡ್ಲೈನ್ಸ್. ಎಸ್, ಸೊ ಇದರ ಅಡಿಯಲ್ಲಿ ಏನ್ ಮಾಡಲಾಗಿದೆ ಅಂತಂದ್ರೆ, ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಕೂಡ ಯಾವ ರೀತಿ ಒಂದು ಅಪಘಾತ ನಡೆದ ಸಂದರ್ಭದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆಯನ್ನ ವಹಿಸಿಕೊಳ್ಬೇಕು ಅನ್ನೋದನ್ನು ಕೂಡ ಏನ್ ಮಾಡಿದ್ದಾರೆ, ಸೊ ಇಲ್ಲಿ ಕೆಲವೊಂದಿಷ್ಟು ಶಿಫಾರಸುಗಳನ್ನ ಮಾಡಿದ್ದಾರೆ. ಹಾಗಿದ್ರೆ ಸೊ ಈ ಒಂದು ಅಗ್ನಿ ಸುರಕ್ಷತಾ ಒಂದು ಮಾನದಂಡಗಳನ್ನ ಅಥವಾ ಗುಣಮಟ್ಟಗಳನ್ನ ಮೇಂಟೈನ್ ಮಾಡುವಲ್ಲಿ ಯಾವೆಲ್ಲ ರೀತಿಯ ಒಂದು ಸವಾಲುಗಳನ್ನ ಎದುರಿಸ್ತಾ ಇದ್ದೀವಿ ಅಂತಂದ್ರೆ ನಾವಿಲ್ಲಿ, ಸೊ ಫಸ್ಟ್ ಒಂದು ಅಬ್ಸೆನ್ಸ್ ಆಫ್ ಯೂನಿಫಾರ್ಮ್ ಸೇಫ್ಟಿ ರೆಗ್ಯುಲೇಷನ್ ಲೆಜಿಸ್ಲೇಷನ್ ಅಕ್ರಾಸ್ ದ ಸ್ಟೇಟ್. ಸೊ ಇಟ್ ಈಸ್ ಬಿಕಾಸ್ ಆಫ್ ಇನ್ ದ ಸ್ಟೇಟ್ ಲೀಡ್ ಏನಾಗುತ್ತೆ, ಇಲ್ಲಿ ರಾಜ್ಯವಾರು ಏನಿರುತ್ತೆ ಅಂದ್ರೆ ಕಾನೂನುಗಳು ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ಇದೊಂದು ಮೇಜರ್ ಕಾರಣ. ಆದ್ರೆ ಹಾಗೆ ಇಲ್ಲಿ ಯೆಟ್ ಟು ಎನಾಕ್ಟ್ ಎನಿ ಲೆಜಿಸ್ಲೇಷನ್ ಆನ್ ಫೈರ್ ಸೇಫ್ಟಿ. ಸೊ ಇಲ್ಲಿ ಕೆಲವೊಂದಿಷ್ಟು ರಾಜ್ಯಗಳು ಏನ್ ಮಾಡಿದೆ ಅಂತಂದ್ರೆ, ಇವಾಗ ಮೇಲೆ ಹೇಳಿದ ಹಾಗೆ ಸೊ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅನ್ನ ಇವು ಏನ್ ಮಾಡಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಅಂದ್ರೆ ಅದನ್ನ ಅನುಷ್ಠಾನಕ್ಕೆ ತಂದಿಲ್ಲ. ಹಾಗೆ ಮೇಜರ್ ಆಫ್ ಸ್ಟೇಟ್ಸ್ ಹ್ಯಾವ್ ನಾಟ್ ಅಪ್ಡೇಟೆಡ್ ಆರ್ ಅಮೆಂಡೆಡ್ ದೇರ್ ಎಕ್ಸಿಸ್ಟಿಂಗ್ ಲಾಸ್ ಇನ್ ಲೈನ್ ವಿತ್ ದ ಮಾಡೆಲ್ ಫೈರ್ ಆಕ್ಟ್. ಸೊ ಮಾಡೆಲ್ ಫೈರ್ ಆಕ್ಟ್ 2019ಗೆ ಅನುಗುಣವಾಗಿ ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿರುವಂತಹ ಕಾನೂನುಗಳಲ್ಲಿ ಏನ್ ಮಾಡಿಲ್ಲ, ಇವರು ಬದಲಾವಣೆಯನ್ನ ಮಾಡಿಕೊಂಡಿಲ್ಲ. ಹಾಗೆ NBC ಪ್ರೊವಿಷನ್ಸ್, ಸೊ ಇದೇನೆಲ್ಲ ಒಳಗೊಂಡಿದೆ ಅಂತಂದ್ರೆ, ಫೈರ್ ಅಂಡ್ ಸೇಫ್ಟಿ ಆಡಿಟ್ಸ್ ಆರ್ ರೆಕಮೆಂಡೇಟರಿ ಇನ್ ನೇಚರ್ ಅಂಡ್ ಆರ್ ನಾಟ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಯೂನಿಫಾರ್ಮ್ಲಿ ಅಕ್ರಾಸ್ ದ ಸ್ಟೇಟ್. ಸೊ ಈ NBC ಅನ್ನೋದು ಏನ್ ಮಾಡಿದೆ ಅಂತಂದ್ರೆ, ಸೊ ಇಲ್ಲಿ ಫೈರ್ ಅಂಡ್ ಲೈಫ್ ಸೇಫ್ಟಿ ಆಡಿಟ್ಸ್ ಅನ್ನ ಹೇಳಿದೆ. ಸೊ ಇದನ್ನ ಕಂಪಲ್ಸರಿ ಅಂತ ಹೇಳಿದ್ರು ಕೂಡ ಏನ್ ಮಾಡಿದೆ ಅಂತಂದ್ರೆ, ರಾಜ್ಯಗಳು ಇದನ್ನ ಇಂಪ್ಲಿಮೆಂಟ್ ಅನ್ನ ಮಾಡ್ತಾ ಇಲ್ಲ. ಹಾಗೆ ಇಲ್ಲಿ ಈ ಒಂದು ಅಗ್ನಿ ಸೇವೆಗಳಲ್ಲಿ ಅಗ್ನಿಶಾಮಕ ಅಂತ ಕರಿತೀವಲ್ವಾ ನಾವು ಫೈರ್ ಡಿಪಾರ್ಟ್ಮೆಂಟ್ಗಳಲ್ಲಿ, ಸೊ ಅಲ್ಲಿ ಏನಾಗಿದೆ ಅಂತಂದ್ರೆ ಶಾರ್ಟೇಜ್ ಆಫ್ ಪವರ್, ಅಂದ್ರೆ ಸ್ಟಾಪ್ಗಳಿದೆ. ಹಾಗೆ ಅದರ್ ಶಾರ್ಟ್ ಕಮಿಂಗ್ಸ್ ಅಂದ್ರೆ, ಸೊ ಈ ರೀತಿಯ ಒಂದು ಅಗ್ನಿ ದುರಂತಗಳಾದಾಗ ಏನ್ ಮಾಡ್ಲಾಗತ್ತೆ ಅಂತಂದ್ರೆ, ಅವರ ಮೇಲೆ ಪೆನಾಲ್ಟಿಯನ್ನು ಹಾಕೋದಾಗ್ಲಿ ಅಥವಾ ಅದನ್ನ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಸೊ ಇಲ್ಲೇನ್ ಮಾಡೋದಿಲ್ಲ, ಸರಿಯಾಗಿ ಶಿಕ್ಷೆಯನ್ನ ಒದಗಿಸುವುದಿಲ್ಲ. ಹಾಗೆ ಇನ್ನು ನಗರೀಕರಣ ಯಾವ ರೀತಿ ಈ ಒಂದು ಫೈರ್ ಇನ್ಸಿಡೆಂಟ್ಗೆ ಕೊಡುಗೆಯನ್ನ ನೀಡತ್ತೆ ಅಂತಂದ್ರೆ, ಇಲ್ಲಿ ಸೊ ಹೈಯರ್ ಪಾಪ್ಯುಲೇಷನ್ ಡೆನ್ಸಿಟಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ರಿಸ್ಕ್ ಆಫ್ ಕ್ಯಾಜುಯಾಲಿಟೀಸ್ ಅಂಡ್ ಕಾಂಪ್ಲಿಕೇಟ್ಸ್ ಇವ್ಯಾಕ್ಯುಯೇಷನ್ ಡ್ಯೂರಿಂಗ್ ದ ಫೈರ್ ಇನ್ಸಿಡೆಂಟ್. ಸೊ ಇಲ್ಲಿ ನಗರಗಳು ಏನಾಗಿರುತ್ತೆ ಅಂತಂದ್ರೆ ತುಂಬಾ ಒತ್ತತ್ತಾಗಿರುತ್ತೆ. ಸೊ ಜನದಟ್ಟಣೆ ಒಂದು ಜಾಸ್ತಿ ಆಗಿರೋ ಸಂದರ್ಭದಲ್ಲಿ ಅಲ್ಲಿ ಏನಾದ್ರೂ ಅಗ್ನಿ ಅವಘಡಗಳು ಸಂಭವಿಸಿದ್ರೆ ಸೊ ಏನಾಗತ್ತೆ, ಜಾಸ್ತಿ ಜನರಿಗೆ ಅದ್ರ ಮೇಲೆ ಪರಿಣಾಮವನ್ನ ಬೀರುತ್ತೆ. ಸೊ ಇಂಥದ್ದೇ ಒಂದು ಇನ್ಸಿಡೆಂಟ್ ಎಲ್ಲಿ ಆಗಿತ್ತು ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಇನ್ ದ 1997 ಉಪ್ಪಾರ್ ಸಿನಿಮಾ ಫೈರ್ ಇನ್ ನ್ಯೂ ಡೆಲ್ಲಿ. ಸೊ ವೇರ್ ಓವರ್ ಕ್ರೌಡಿಂಗ್ ಲೆಡ್ ಟು ಅ ಡೆಡ್ಲಿ ಸ್ಟ್ಯಾಂಪೆಡ್, ಅಂದ್ರೆ ಕಾಲ್ತುಳಿತಕ್ಕೆ ಕಾರಣ ಆಗುತ್ತೆ. ಸೊ ಎಲ್ಲಿಯಾದ್ರೂ ಸೊ ನೀವು ಹತ್ರಾಸ್ ಪ್ರಕರಣದಲ್ಲಿ ನೋಡಿರ್ಬೋದು. ಸೊ ಅಲ್ಲಿ ಏನಾಗಿದೆ ಅಂತಂದ್ರೆ, ಸೊ ಅಲ್ಲಿ ಬೇಸಿಲ ಒಂದು ತಾಪ ಹೆಚ್ಚಾಗಿದ್ದರಿಂದ ಜನ ಏನು ಅದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಓಡಲು ಪ್ರಾರಂಭಿಸಿ ಏನಾಯಿತು, ಅಲ್ಲಿ ಕಾಲ್ತುಳಿತ ಉಂಟಾಯಿತು. ಅದೇ ರೀತಿ ಕೂಡ ಸೊ ಅಗ್ನಿ ದುರಂತ ಸಂಭವಿಸಿದಾಗ ಏನಾಗ್ತಾರೆ, ಜನ ಸೊ ಕಂಗಾಲಾಗಿ ಭಯಭೀತರಾಗಿ ಏನಾಗ್ತಾರೆ, ಓಡ್ತಾರೆ. ಸೊ ಈ ಸಂದರ್ಭದಲ್ಲಿ ಏನಾಗತ್ತೆ, ಅಲ್ಲಿ ಸ್ಟ್ಯಾಂಪೆಡ್ ಅಂತ ಆಗತ್ತೆ, ಅಂದ್ರೆ ಕಾಲ್ತುಳಿತ ಉಂಟಾಗಿ ಸೊ ಇಲ್ಲಿ ಏನಾಗುತ್ತೆ, ಜನರು ಕೂಡ ಸಾವನ್ನಪ್ತಾರೆ. ಪೂವರ್ ಅರ್ಬನ್ ಪ್ಲಾನಿಂಗ್ ಅಂದ್ರೆ ಕಳಪೆ ಒಂದು ನಗರ ಯೋಜನೆ. ಸೊ ನ್ಯಾರೋ ಲೈನ್ಸ್, ಡಿಲೇ ಇನ್ ಅರೈವಲ್ ಫೈರ್ ಎಂಜಿನ್ಸ್, ಅಫೆಕ್ಟ್ ರೆಸ್ಕ್ಯೂ ಆಪರೇಷನ್. ಸೊ ಇದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ, ಕಮಲಾ ಮಿಲ್ಸ್ ಫೈರ್ ಇನ್ ಮುಂಬೈ 2017. ಸೊ ಇಲ್ಲಿ ನಗರ ಏನಿರುತ್ತೆ ಅಂತಂದ್ರೆ, ಕೆಲವೊಂದು ಏರಿಯಾಗಳಲ್ಲಿ
ಸೊ ಅಲ್ಲಿ ವೆಹಿಕಲ್ಗಳು ಕೂಡ ಮೂವ್ ಆಗದೆ ಇರೋ ಅಷ್ಟು ಏನಾಗಿರುತ್ತೆ ಅಂತಂದ್ರೆ ಒತ್ತತ್ತಾಗಿರುತ್ತೆ. ಓಕೆ. ಸೊ ಇನ್ ಕೇಸ್ ಯಾವ್ದಾದ್ರು ಬಿಲ್ಡಿಂಗ್ ನಲ್ಲಿ ಫೈರ್ ಕಾಣಿಸ್ಕೊಂಡ್ರು, ಸೊ ಅವರಿಗೆ ಸೊ ಈ ಒಂದು ಅಗ್ನಿ ಒಂದು ಫೈರ್ ಸರ್ವಿಸ್ಗಳು ಏನಾಗಲ್ಲ, ಸೊ ಸರಿಯಾದ ಸಮಯಕ್ಕೆ ಓಕೆ ಸೊ ಅಲ್ಲಿ ಅವರಿಗೆ ತಲುಪೋದಿಲ್ಲ. ಸೊ ಇಲ್ಲಿ ಈ ರೀತಿಯ ಒಂದು ಇನ್ಸಿಡೆಂಟ್ ಆಗ್ಲಿಕ್ಕೆ ಸೊ ಮೇಜರ್ ರೀಸನ್ ಏನಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್, ಹಾಗೆ ಯಾವೆಲ್ಲ ಮೇಜರ್ ರೀಸನ್ ಅಂತ ಕೂಡ ಇನ್ಸಿಡೆಂಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಇತ್ತೀಚಿನ ಒಂದು ಇನ್ಸಿಡೆಂಟ್ ಗಳನ್ನ ನೋಡೋದಾದ್ರೆ, ಸೊ ಏರ್ ಕೋಚಿಂಗ್ ಸೆಂಟರ್ ಇನ್ ಮುಖರ್ಜಿ ನಗರ್ ಅಂಡ್ ಕಾಲು ಸರಾಯ್. ಸೊ ಇದು ಡೆಲ್ಲಿಯಲ್ಲಿರುವಂತ ಒಂದು ಕೋಚಿಂಗ್ ಸೆಂಟರ್ ಆಗಿತ್ತು. ಸೊ ಇಲ್ಲೂ ಕೂಡ ಏನಾಗಿತ್ತು ಅಂದ್ರೆ ಫೈರ್ ಒಂದು ಇನ್ಸಿಡೆಂಟ್ ಆಗಿತ್ತು. ಸೊ ಇದಕ್ಕೆ ಮೇಜರ್ ಕಾರಣ ಏನಂತಂದ್ರೆ ಫೈರ್ ಸ್ಟೇರ್ ಕೇಸ್, ಲ್ಯಾಕ್ ಆಫ್ ಎಮರ್ಜೆನ್ಸಿ ಎಕ್ಸಿಸ್ಟ್ ಅಂಡ್ ಲ್ಯಾಕ್ ಆಫ್ ಸ್ಪ್ರಿಂಕ್ಲರ್ ಸಿಸ್ಟಮ್. ಸೊ ಇಲ್ಲಿ ಏನಂತಂದ್ರೆ ನ್ಯಾರೋ ಅಂದ್ರೆ ಕಿರಿದಾದ ಏನಾಗಿದ್ದು ಅಂದ್ರೆ ಮೆಟ್ಟಿಲುಗಳಿದ್ದು. ಓಕೆ. ಸೊ ಅವ್ರಿಗೆ ಅಂದ್ರೆ ಇನ್ ಕೇಸ್ ಏನಾಗುತ್ತೆ ಅಂದ್ರೆ ಸೊ ಫೈರ್ ಡಿಪಾರ್ಟ್ಮೆಂಟ್ ಬಂದ್ರೆ ಅವ್ರನ್ನ ರೆಸ್ಕ್ಯೂ ಮಾಡ್ಲಿಕ್ಕೆ ಏನಾಗಿತ್ತು ಅಂದ್ರೆ ಸೊ ಸ್ಥಳ ತುಂಬಾ ಒತ್ತತ್ತಾಗಿತ್ತು. ಹಾಗೆ ಇನ್ನು ಕುಂಭಕೋಣಂ ಸ್ಕೂಲ್ ಫೈರ್. ಸೊ ಇದು ತಮಿಳುನಾಡಿನಲ್ಲಿ ಬರುತ್ತೆ. ಸೊ ಈ ಒಂದು ಇನ್ಸಿಡೆಂಟ್ ಯಾವಾಗ ನಡೆದಿತ್ತು ಅಂದ್ರೆ 2004ರಲ್ಲಿ. ಸೊ ಇಲ್ಲಿ ಇದಕ್ಕೆ ಕಾರಣ ಏನಂತಂದ್ರೆ ಹೈಲಿ ಫ್ಲೇಮೇಬಲ್ ಮಟೀರಿಯಲ್. ಸೊ ಈ ಒಂದು ಸ್ಕೂಲ್ ಅಲ್ಲಿ ಬಳಸುವಂತ ಏನಾಗಿದೆ ಅಂತಂದ್ರೆ ವಸ್ತುಗಳು ಫಾರ್ ಎಕ್ಸಾಂಪಲ್ ಇವಾಗ ಕಟ್ಟಿಗೆಗಳಿಂದ ಕೂಡಿದ್ರೆ ಓಕೆ ಆ ಶಾಲೆಯನ್ನ ಕಟ್ಟಿಗೆಗಳಿಂದ ಬಿಲ್ಟ್ ಮಾಡಿದ್ರೆ ಸೊ ಚಾನ್ಸಸ್ ಆಫ್ ಫೈರ್ ಏನಿರುತ್ತೆ ಅಂತಂದ್ರೆ ಇಲ್ಲಿ ಫೈರಿಂಗ್ ಜಾಸ್ತಿ ಇರುತ್ತೆ ಕಟ್ಟಿಗೆಗಳಾಗಿದ್ರೆ, ಕಟ್ಟಿಗೆಗಳಿಂದ ಮಾಡಲ್ಪಟ್ಟಿದ್ರೆ. ಓಕೆ. ಸೊ ಇದು ಒಂದು ಕಾರಣ ಆಗಿತ್ತು. ಹಾಗೆ ಇನ್ನು ಅಂಬ್ರಿ ಹಾಸ್ಪಿಟಲ್ ಫೈರ್ ಇನ್ ಕೋಲ್ಕತ್ತಾದಲ್ಲಿ. ಸೊ ಇದು 2011ರಲ್ಲಿ ಸಂಭವಿಸಿತ್ತು. ಇದಕ್ಕೆ ಕಾರಣ ಅಂತಂದ್ರೆ ಇನ್ ಆಕ್ಟಿವ್ ಫೈರ್ ಅಲಾರ್ಮ್ಸ್. ಸೊ ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಥವಾ ಆರ್ಗನೈಸೇಷನ್ ಅಲ್ಲಿ ನೀವು ನೋಡಿದ್ರೆ ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಡಿವೈಸ್ ಅನ್ನ ಆಡ್ ಮಾಡಿರ್ತಾರೆ. ಓಕೆ. ಡಿವೈಸ್ ಇರುತ್ತೆ. ಸೊ ಅದೇನ್ ಮಾಡತ್ತೆ ಅಂತಂದ್ರೆ ಇನ್ ಕೇಸ್ ಫೈರ್ ಹತ್ಕೊಂಡ್ರೆ ಸೊ ಅದು ನಿಮ್ಗೆ ಅಲಾರ್ಮ್ ಮಾಡುತ್ತೆ. ಓಕೆ. ಎಚ್ಚರಿಕೆಯನ್ನ ನೀಡುತ್ತೆ. ಸೊ ಇಂತಹ ಒಂದು ಡಿವೈಸ್ಗಳ ಓಕೆ ಸಾಧನಗಳ ಕೊರತೆಯಿಂದ ಸೊ ಇಲ್ಲಿ ಈ ರೀತಿಯ ಒಂದು ಇನ್ಸಿಡೆಂಟ್ ಉಂಟಾಗಿತ್ತು. ಸ್ಪ್ರಿಂಕ್ಲರ್ ಅಂದ್ರೆ ಅವುಗಳನ್ನ ನಂದಿಸ್ಲಿಕ್ಕೆ ಓಕೆ ಸೊ ನೀರನ್ನ ಪ್ರಯೋಗಿಸ್ತೀವಲ್ವಾ, ಅದು ಕೂಡ ಇಲ್ಲೇನಾಗಿತ್ತು ಕಂಡು ಬರ್ತಾ ಇರಲಿಲ್ಲ. ಸೊ ಹೀಗಾಗಿ ಅಗ್ನಿ ದುರಂತಗಳು ಸಂಭವಿಸಿದವು. ಇನ್ನು ಇದಕ್ಕೆ ವೇ ಫಾರ್ವರ್ಡ್ ನಲ್ಲಿ ನಾವೇನ್ ಬರಿಬಹುದು ಅಂತಂದ್ರೆ ಸೊ ಮ್ಯಾಂಡೇಟರಿ ಫೈರ್ ಸೇಫ್ಟಿ ಅಡಿವಿಟೀಸ್. ಸೊ ಇಲ್ಲಿ ಕಡ್ಡಾಯವಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ ಸೊ ಆ ಒಂದು ಎಲ್ಲಿ ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಾಗಿರ್ಬೋದು ಅಥವಾ ಫ್ಯಾಕ್ಟ್ರಿಗಳಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ರೆಗ್ಯುಲರ್ ಆಗಿ ನಿಯಮಿತವಾಗಿ ಸೊ ಅವುಗಳನ್ನ ತಪಾಸಣೆ ಮಾಡ್ತಾ ಇರಬೇಕು. ಹಾಗೆ ಸೊ ತಪಾಸಣೆ ಅಂತಂದ್ರೆ ಯಾವ ರೀತಿಯಲ್ಲಿ ಅವ್ರು ಏನಾದ್ರು ಫೈರ್ ಅಂತ ಸೇಫ್ಟಿ ಮೆಜರ್ಸ್ ಗಳನ್ನ ತೆಗೆದುಕೊಂಡಿದ್ದಾರೋ ಅಥವಾ ಇಲ್ಲ ಅಂತ ಏನ್ ಮಾಡ್ಬೇಕಾಗತ್ತೆ, ಚೆಕ್ ಅನ್ನ ಮಾಡ್ಬೇಕಾಗತ್ತೆ. ಹಾಗೆ ಹಜಾರ್ಡ್ ಐಡೆಂಟಿಫಿಕೇಶನ್ ಅಂಡ್ ರಿಸ್ಕ್ ಅಸೆಸ್ಮೆಂಟ್, ಹಾಗೆ ಇಂಪ್ಲಿಮೆಂಟೇಷನ್ ಆಫ್ 13. ಸೊ ಇಲ್ಲಿ 13th ಫೈನಾನ್ಸ್ ಕಮಿಷನ್ ಕೂಡ ಕೆಲವೊಂದಿಷ್ಟು ರೆಕಮೆಂಡೇಶನ್ ಮಾಡುತ್ತೆ. ಸೊ ಏನ್ ರೆಕಮೆಂಡೇಶನ್ ಅಂತಂದ್ರೆ ಪಾಪ್ಯುಲೇಷನ್ ಓವರ್ 1 million ಮಸ್ಟ್ ಡೆವಲಪ್ ಫೈರ್ ಹಜಾರ್ಡ್ ರೆಸ್ಪಾನ್ಸ್ ಅಂಡ್ ಮಿಟಿಗೇಷನ್ ಪ್ಲಾನ್ಸ್ ಅಂತ ಹೇಳುತ್ತೆ. ಸೊ ಯಾವ ಒಂದು ನಗರಗಳು 1 ಮಿಲಿಯನ್ಗಿಂತ ಹೆಚ್ಚಿನ ಒಂದು ಜನಸಂಖ್ಯೆನ ಹೊಂದಿರುವಂತಹ ಸ್ಥಳಗಳಲ್ಲಿ ಅವ್ರು ಏನ್ ಮಾಡ್ಬೇಕಂತಾರೆ ಇಲ್ಲಿ ಫೈರ್ ಹಜಾರ್ಡ್ ರೆಸ್ಪಾನ್ಸ್ ಅನ್ನ ಸ್ಥಾಪನೆ ಮಾಡ್ಬೇಕಂತ ಹೇಳ್ತಾರೆ. ಹಾಗೆ ಅಲ್ಲಿ ಮಿಟಿಗೇಷನ್ ಪ್ಲಾನ್ ಅಂದ್ರೆ ಉಪಶಮನದ ಒಂದು ಯೋಜನೆಗಳನ್ನ ಕೈಗೊಳ್ಬೇಕಂತ ಸೊ ಇವರು ಶಿಫಾರಸನ್ನು ಮಾಡ್ತಾರೆ. ಸೊ ಇವರ ಶಿಫಾರಸು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಕೂಡ ನಾವು ಮೇನ್ ಆನ್ಸರ್ ಅಲ್ಲಿ ಬಳಸ್ಕೊಳ್ಬಹುದು. ಹಾಗೆ ಗ್ರೇಟರ್ ಅವೇರ್ನೆಸ್ ಥ್ರೂ ದ ರೆಗ್ಯುಲರ್ ಫೈರ್ ಸೇಫ್ಟಿ. ಸೊ ಇಲ್ಲಿ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಆಫ್ ದ ಸೇಫ್ಟಿ ಸ್ಟ್ಯಾಂಡರ್ಡ್. ಓಕೆ. ಇವುಗಳನ್ನ ಏನ್ ಮಾಡೋದು ಅಂತಂದ್ರೆ ಕಡ್ಡಾಯವಾಗಿ ಅವುಗಳನ್ನ ಅಳವಡಿಸಿಕೊಳ್ಬೇಕು. ಸೊ ಇಲ್ಲಿ ಇದರ ಕುರಿತಾಗಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸೊ ಇವರು ಕೂಡ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ. ಏನು ಇವ್ರ ಗೈಡ್ಲೈನ್ಸ್ ಅಂತಂದ್ರೆ ಸೊ ಅನಾಕ್ಟ್ಮೆಂಟ್ ಆಫ್ ಫೈರ್ ಆಕ್ಟ್ ಆಸ್ ಸ್ಟೇಟ್ ಲೆವೆಲ್. ಸೊ ಇದನ್ನ ಈ ಒಂದು ಕಾಯ್ದೆಯನ್ನ ಓಕೆ ರಾಜ್ಯ ಮಟ್ಟದಲ್ಲಿ ಕೂಡ ಏನ್ ಮಾಡ್ಬೇಕಂತಂದ್ರೆ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಂತ ಹೇಳ್ತಾರೆ. ಸೊ ಇದರ ಮೂಲಕ ಸೊ ಮ್ಯಾಂಡೇಟರಿ ಕ್ಲಿಯರೆನ್ಸ್ ಫ್ರಮ್ ದ ಫೈರ್ ಡಿಪಾರ್ಟ್ಮೆಂಟ್ ಫಾರ್ ದ ಸರ್ಟನ್ ಬಿಲ್ಡಿಂಗ್. ಕೆಲವೊಂದು ಬಿಲ್ಡಿಂಗ್ ಏನ್ ಮಾಡ್ಬೇಕಂದ್ರೆ ಕಡ್ಡಾಯವಾಗಿ ಇಲ್ಲಿ ಸೊ ಅವ್ರದ್ದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಅನ್ನು ತಗೊಳ್ಬೇಕಾಗತ್ತೆ. ಹಾಗೆ ಕ್ರಿಯೇಟಿಂಗ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. ಸೊ ಅಂದ್ರೆ ಯಾವ ರೀತಿ ಇಲ್ಲಿ ಫೈರ್ ಸ್ಟೇಷನ್ಸ್ ಗಳನ್ನ ಹಾಗೆ ವಾಟರ್ ರಿಸರ್ವ್ಸ್ ಗಳನ್ನ ಅಂಡ್ ಟ್ರೈನಿಂಗ್ ಸೆಂಟರ್ ಗಳನ್ನ ಓಕೆ ಸೊ ಇವುಗಳನ್ನು ಕೂಡ ಸ್ಥಾಪನೆ ಮಾಡ್ಬೇಕಂತ ಸೊ ಇವರು ರೆಕಮೆಂಡ್ ಮಾಡ್ತಾರೆ. ಎಸ್. ಸೊ ಇನ್ನೊಂದು ಇಂಪಾರ್ಟೆಂಟ್ ರೆಕಮೆಂಡೇಶನ್ ಅಂತಂದ್ರೆ
ಸೊ ಇವರು ಗ್ರಾಮ ಪಂಚಾಯಿತಿ ಲೆವೆಲ್ ಅಲ್ಲಿ ಕೂಡ ಏನ್ ಮಾಡ್ಬೇಕಂತಂದ್ರೆ ಸೊ ಈ ಒಂದು ಫೈರ್ ಸರ್ವಿಸ್ಗಳನ್ನ ನೀಡಬೇಕಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್ ಹಿಯರ್. ನಾರ್ವೆಸ್ಟರ್ಸ್ ಅಂತ ಬರುತ್ತೆ. ನಾರ್ವೆಸ್ಟರ್ಸ್. ಸೊ ಈ ಒಂದು ಟಾಪಿಕ್ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಸೊ ಇಲ್ಲಿ ಇಂಡಿಯಾ ಈಸ್ ವರ್ಕಿಂಗ್ ಟು ಡೆವಲಪ್ ಇಟ್ಸ್ ಫಸ್ಟ್ ರಿಸರ್ಚ್ ಟೆಸ್ಟ್ ಬೇಸ್ಡ್ ಟು ಸ್ಟಡಿ ನಾರ್ವೆಸ್ಟರ್. ಸೊ ಅಂದ್ರೆ ಇಲ್ಲಿ ನಾರ್ವೆಸ್ಟರ್ ಅನ್ನೋದು ಏನಾಗುತ್ತೆ, ಇಲ್ಲಿ ಥಂಡರ್ ಸ್ಟಾರ್ಮ್, ಇದೊಂದು ಲೋಕಲ್ ಥಂಡರ್ ಸ್ಟಾರ್ಮ್. ಸೊ ಇದನ್ನ ಅಧ್ಯಯನ ಮಾಡ್ಲಿಕ್ಕೆ ಭಾರತ ಏನ್ ಮಾಡಿದೆ ಅಂತಂದ್ರೆ ಒಂದು ರಿಸರ್ಚ್ ಟೆಸ್ಟ್ ಬೆಡ್ ಅನ್ನ ಏನ್ ಮಾಡ್ತಾ ಇದೆ, ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಸೊ ಇದನ್ನ ಅಧ್ಯಯನ ಮಾಡ್ಲಿಕ್ಕೆ ಭಾರತದ ಮೊದಲ ಬಾರಿಗೆ ಇದೆ. ಓಕೆ, ಸೊ ಹಿಯರ್ ಇವಾಗ ಎಸ್ ಈ ಒಂದು ಟೆಸ್ಟ್ ಬೆಡ್ ಬಗ್ಗೆ ತಿಳ್ಕೋದಾದ್ರೆ ಸೊ ಇದರ ಒಂದು ಉದ್ದೇಶ ಏನಂತಂದ್ರೆ ಇಲ್ಲಿ ಟು ಸ್ಟಡಿ ಥಂಡರ್ ಸ್ಟಾರ್ಮ್ ಫ್ರಮ್ ದ ಫಾರ್ಮೇಶನ್ ಸ್ಟೇಜ್. ಥಂಡರ್ ಸ್ಟಾರ್ಮ್ ಅಂತಾರೆ ಕನ್ನಡದಲ್ಲಿ ಗುಡುಗು ಸಹಿತ ಮಳೆ ಅಂತ ಇದೆ. ಓಕೆ, ಸೊ ಅದು ಯಾವ ರೀತಿ ರಚನೆ ಆಗತ್ತೆ ಅಂತ ತಿಳ್ಕೊಳ್ಳಲಿಕ್ಕೆ, ಅದು ಯಾವ ರೀತಿ ಗ್ರೋತ್ ಆಗತ್ತೆ ಅಂತ ತಿಳ್ಕೊಳ್ಳಲಿಕ್ಕೆ, ಹಾಗೆ ಪ್ರೊಪಗೇಷನ್ ಓವರ್ ಈಸ್ಟರ್ನ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಓಕೆ, ಕವರಿಂಗ್ ಎ ಲಾರ್ಜ್ ಏರಿಯಾ ಅಬ್ಸರ್ವಿಂಗ್ ವೆಸ್ಟ್ ಬೆಂಗಾಲ್, ಒಡಿಶಾ, ಜಾರ್ಖಂಡ್. ಸೊ ಇದು ಲೋಕಲ್ ಥಂಡರ್ ಸ್ಟಾರ್ಮ್ ಆಗಿದೆ. ಲೋಕಲ್ ಅಂತಂದ್ರೆ ಇದು ಕೆಲವು ಒಂದು ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಇದು ಈಸ್ಟರ್ನ್ ಪಾರ್ಟ್, ಓಕೆ, ಪಾರ್ಟ್ಗಳಲ್ಲಿ ಕಂಡು ಬರುತ್ತೆ. ಅದರಲ್ಲಿ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಒಡಿಶಾ ಮತ್ತು ಜಾರ್ಖಂಡ್ಗಳಲ್ಲಿ ಕಂಡು ಬರುತ್ತೆ. ಸೊ ಇವುಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ಇದು ಯಾವ ರೀತಿ ರೂಪುಗೊಳ್ಳುತ್ತೆ, ಯಾವ ರೀತಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅನ್ನೋದನ್ನ ತಿಳಿಲಿಕ್ಕೆ ಸೊ ಒಂದು ಸೆಂಟರ್ ಅನ್ನ, ಓಕೆ, ರಿಸರ್ಚ್ ಟೆಸ್ಟ್ ಬೆಡ್ ನ ಸೊ ಭಾರತ ಅಭಿವೃದ್ಧಿ ಪಡಿಸ್ತಾ ಇದೆ. ಎಸ್, ಸೊ ಇಲ್ಲಿ ಸಮ್ ಇಂಪಾರ್ಟೆಂಟ್ ಏನಂತಂದ್ರೆ ಥಂಡರ್ ಸ್ಟಾರ್ಮ್ಗೆ ಉದಾಹರಣೆ ನೋಡೋದಾದ್ರೆ ಸೊ ಇಲ್ಲಿ ಮ್ಯಾಂಗ್ರೋ ಶವರ್ ಅಂತ ಬರುತ್ತೆ, ಹಾಗೆ ಬ್ಲಾಸಮ್ ಶವರ್. ಸೊ ಇವಾಗ ಕೊಟ್ಟಿರೋ ನಾರ್ವೆಸ್ಟರ್ ಕೂಡ ಏನಾಗಿದೆ ಅಂತಂದ್ರೆ ಇದೊಂದು ಲೋಕಲ್ ಥಂಡರ್ ಸ್ಟಾರ್ಮ್ ಆಗಿದೆ. ಎಸ್, ನೆಕ್ಸ್ಟ್ ಇದರಲ್ಲಿ ಯಾರೆಲ್ಲ ಒಂದು ಸಂಸ್ಥೆಗಳು ಈ ಒಂದು ಟೆಸ್ಟ್ ಬೆಡ್ ಅನ್ನ, ಓಕೆ, ಸೊ ರಿಸರ್ಚ್ ಟೆಸ್ಟ್ ಬೆಡ್ ಅನ್ನ ಫಾರ್ಮ್ ಮಾಡ್ಲಿಕ್ಕೆ ಕೈ ಜೋಡಿಸಿದ್ದಾರೆ ಅಂತಂದ್ರೆ ಇಲ್ಲಿ ಸೊ ಇದರ ಒಂದು ಕಂಟ್ರೋಲ್ ಸೆಂಟರ್ ಅಲ್ಲಿ ಕಂಡು ಬರುತ್ತೆ, ಶಾಂದ್ ಬಾಲಿ ಇನ್ ಒಡಿಶಾದಲ್ಲಿದೆ. ಹಾಗೆ ಸೊ ಇದನ್ನ ಡೆವಲಪ್ ಮಾಡ್ಲಿಕ್ಕೆ IMD ಹಾಗೆ NCMRFW ಅವರು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಸೊ ಇದಕ್ಕೆ ಸಹಕಾರವನ್ನ ನೀಡ್ತಾ ಇದ್ದಾರೆ. ಸೊ ಇದರ ಒಂದು ಲಕ್ಷಣಗಳನ್ನ ನೋಡೋದಾದ್ರೆ ಸೊ ಈ ಒಂದು ರಿಸರ್ಚ್ ಟೆಸ್ಟ್ ಬೆಡ್ ನ ಸೊ ಯಾವೆಲ್ಲ ಫೀಚರ್ಸ್ ಗಳನ್ನ ಹೊಂದಿದೆ ಅಂತಂದ್ರೆ ಇದು ಡ್ರೋನ್ ಗಳನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನ ಅಧ್ಯಯನ ಮಾಡ್ಲಿಕ್ಕೆ, ಹಾಗೆ ಮೊಬೈಲ್ ವ್ಯಾನ್ಸ್, ಹಾಗೆ ಹೈ ಎಂಡ್ ಮೆಟ್ರೋಲಾಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಯೂಸ್ ಮಾಡುತ್ತೆ ಟು ಸಿಸ್ಟಮೆಟಿಕಲಿ ಟ್ರ್ಯಾಕ್ ದ ಬೆಸ್ಟ್ ನಾರ್ವೆಸ್ಟರ್ನ. ಓಕೆ, ಸೊ ನಿಯಮಿತವಾಗಿ ಸ್ಟಡಿ ಮಾಡ್ಲಿಕ್ಕೆ ಸೊ ಈ ಒಂದು ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಏನ್ ಮಾಡುತ್ತೆ, ಸೊ ಈ ಒಂದು ವ್ಯವಸ್ಥೆ ಬಳಸಿಕೊಳ್ಳುತ್ತೆ. ಹಾಗಿದ್ರೆ ಇದರ ಒಂದು ಮಹತ್ವವನ್ನ ನೋಡೋದಾದ್ರೆ ಸೊ ಅಂದ್ರೆ ಇದನ್ನ ಅಧ್ಯಯನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇಟ್ ಮೇಜರ್ಸ್ ದಿ ಎಕ್ಸ್ಚೇಂಜ್ ಆಫ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ವೇಪರ್ ಅಂಡ್ ಎನರ್ಜಿ ಬಿಟ್ವೀನ್ ದ ಬಯೋಸ್ಫಿಯರ್ ಅಂಡ್ ದ ಅಟ್ಮಾಸ್ಫಿಯರ್. ಓಕೆ, ಥಂಡರ್ ಸ್ಟಾರ್ಮ್ ಆಗುವಾಗ ಭೂಮಿ ಇರುತ್ತೆ, ಇಲ್ಲಿ ಥಂಡರ್ ಸ್ಟಾರ್ಮ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಏನಾಗುತ್ತೆ, ಭೂಮಿಯಿಂದ ಯಾವ ರೀತಿ ಕಾರ್ಬನ್ ಡೈಆಕ್ಸೈಡ್ ಅಥವಾ ಮೇಲ್ ಹೋಗುತ್ತೆ ಅಥವಾ ವಾಟರ್ ವೇಪರ್ ಯಾವ ರೀತಿ ಬರುತ್ತೆ, ಎಕ್ಸ್ಚೇಂಜ್ ಆಗುತ್ತೆ ಅನ್ನೋದನ್ನ ಕೂಡ ಏನ್ ಮಾಡಬಹುದು ಅಂತಂದ್ರೆ ಸೊ ಈ ಒಂದು ಟೆಸ್ಟ್ ಬೆಡ್ ಮೂಲಕ ನಾವು ಅಧ್ಯಯನ ಮಾಡಬಹುದು. ಸೊ ಇದರ ಒಂದು ಮಹತ್ವ ಯಾಕೆ ಇದನ್ನ ಸ್ಥಾಪಿಸೋದ್ರಿಂದ ಸೊ ಏನೆಲ್ಲ ಒಂದು ಮಹತ್ವ ಆಗತ್ತೆ ಅಂತಂದ್ರೆ ಇಲ್ಲಿ ಪ್ರೆಡಿಕ್ಷನ್, ಓಕೆ, ಊಹೆ ಅಥವಾ ಮುನ್ಸೂಚನೆ ಸಿಗುತ್ತೆ ನಮ್ಗೆ. ಏಡ್ ಇನ್ ಟೈಮ್ಲಿ ಥಂಡರ್ ಸ್ಟಾರ್ಮ್ ಪ್ರೆಡಿಕ್ಷನ್ ಅಂಡ್ ಇಶ್ಯೂ ನೌಕಾಸ್ಟ್ ವಾರ್ನಿಂಗ್ಸ್ ಇವೆಂಟ್ ಇನ್ ಲೆಸ್ ದನ್ 3 hours. ಸೊ ಅಂದ್ರೆ ಈ ರೀತಿಯ ಒಂದು ಗುಡುಗು ಸಹಿತ ಮಳೆ ಆಗುವಂತಹ ಒಂದು ಮುನ್ನೆಚ್ಚರಿಕೆಯನ್ನು ಅಡ್ವಾನ್ಸ್ ಆಗಿ ಜನರಿಗೆ ನೀಡಲಿಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಹಾಗೆ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್, ಓಕೆ, ಸೊ ಇದು ಕೂಡ ಏನಂತಂದ್ರೆ ಆಡಳಿತದಲ್ಲಿ ಹಾಗೆ ಟು ಪ್ರಿಪೇರ್ ಅಂಡ್ ಇಕ್ವಿಪ್ಮೆಂಟ್ಸ್ ದೆಮ್ಸೆಲ್ಫ್ ಬೆಟರ್. ಸೊ ಅಡ್ವಾನ್ಸ್ ಆಗಿ ಈ ರೀತಿ ಮಳೆ ಬೀಳುತ್ತೆ, ಓಕೆ, ಗುಡುಗು ಸಹಿತ ಮಳೆ ಬೀಳುತ್ತೆ ಅಂತ ಅಡ್ವಾನ್ಸ್ ಆಗಿ ಪ್ರೆಡಿಕ್ಟ್ ಆದ್ರೆ ಸೊ ಅಲ್ಲಿ ಏನಾಗುತ್ತೆ, ಸೊ ಆ ಒಂದು ವಿಪತ್ತನ್ನ, ಓಕೆ, ಸೊ ನಿಭಾಯಿಸ್ಲಿಕ್ಕೆ ಅಡ್ವಾನ್ಸ್ ಆಗಿ ಪ್ರಿಪೇರ್ ಆಗ್ಲಿಕ್ಕೆ ಸಾಧ್ಯವಾಗತ್ತೆ. ಹಾಗೆ ಸೊ ಇಲ್ಲಿ ನಮ್ಗೆ ಹಾಗಿದ್ರೆ ನಾರ್ವೆಸ್ಟರ್ ಅಂತಂದ್ರೆ ಏನು ಅಂತ ಹೇಳಿದ್ದೇನೆ. ಓಕೆ, ಇದೊಂದು ಲೋಕಲ್ ಥಂಡರ್ ಸ್ಟಾರ್ಮ್ ಆಗಿದೆ. ಸೊ ಇದು ಎಲ್ಲಿ ಬರುತ್ತೆ, ನಮ್ಗೆ ಹೆಚ್ಚಾಗಿ ಈಸ್ಟರ್ನ್, ನಾರ್ತ್ ಈಸ್ಟರ್ನ್ ರೀಜನ್ ಗಳಲ್ಲಿ ಕಂಡು ಬರುತ್ತೆ ಅಂತ. ಸೊ ಇದು ಯಾವಾಗ ಸಮ್ಮರ್ ಟೈಮ್ ಅಲ್ಲಿ ಕಂಡು ಬರುತ್ತೆ. ಸೊ ಇದರಿಂದ ಎರಡು ಇಂಪ್ಯಾಕ್ಟ್ಸ್ ಇದೆ. ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಇದೆ, ಹಾಗೆ ನೆಗೆಟಿವ್ ಒಂದು
ಅವ್ರ ಇನ್ಫ್ಲೂಯೆನ್ಸ್ ಕೂಡ ಆಗತ್ತೆ. ಸೊ ಏನಂತಂದ್ರೆ, ಸೊ ಇದನ್ನ ನಾವು ವೆಸ್ಟ್ ಬೆಂಗಾಲ್ ಅಲ್ಲಿ ಕಾಲ ಬೈಸಾಖಿ ಅಂತ ಕೂಡ ಕರಿತೀವಿ. ಕಾಲ ಬೈಸಾಖಿ ಅಂತಾನು ಕೂಡ ಕರಿತೀವಿ. ಓಕೆ. ಸೊ ಯಾಕಂತಂದ್ರೆ, ಸೊ ಇದು ಕೆಲಾಮಿಟಿ ಇನ್ ದ ಮಂತ್ ಆಫ್ ದ ಬೈಸಾಖ್. ಸೊ ಯಾಕಂದ್ರೆ ಇದು ಫಸ್ಟ್ ಮಂತ್ ಇನ್ ದ ಬೆಂಗಾಲ್ ಕ್ಯಾಲೆಂಡರ್ ಆಗಿದೆ. ಓಕೆ. ಸೊ ವೆರ್ ಅಸ್ಸಾಂ, ಸೊ ಅಸ್ಸಾಂನಲ್ಲಿ ಇದಕ್ಕೆ ಬಾರ್ದೋಲಿ ಚೀರಾ ಅಂತ ಕರೀತಾರೆ. ಬಾರ್ದೋಲಿ ಚೀರಾ ಅಂಡ್ ಕಾಲ ಬೈಸಾಖಿ ಇವುಗಳಿಗೆ ಈ ಒಂದು ನಾರ್ ವೆಸ್ಟರ್ಗಳಿಗೆ ಇರುವಂತ ಅದರ್ ನೇಮ್ ಆಗಿದೆ. ಸೊ ಇಲ್ಲಿ ಇದರ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಈ ಒಂದು ಥಂಡರ್ ಸ್ಟಾರ್ಮ್ ಉಂಟಾದ್ರೆ ಸೊ ಋಣಾತ್ಮಕ ಪರಿಣಾಮ ಏನ್ ಬರುತ್ತೆ. ಓಕೆ. ಸೊ ಇಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಏನಂತಂದ್ರೆ ನಟೋರಿಯಸ್ ಇನ್ ನೇಚರ್, ಅಂದ್ರೆ ಇದು ತುಂಬಾ ಏನಾಗಿರುತ್ತೆ ಅಂತಂದ್ರೆ ವಿನಾಶಕಾರಿಯಾಗಿರುತ್ತೆ, ಡೆಸ್ಟ್ರಕ್ಟಿವ್ ಇನ್ ನೇಚರ್ ಆಗಿರುತ್ತೆ. ಸೊ ಅಂದ್ರೆ ಇದು ಬೀಸಿದ್ರೆ ಜನರಿಗೆ ಆಗ್ಲಿ ಅಥವಾ ಆಸ್ತಿ ಪಾಸ್ತಿಗಳಿಗೆ ಏನಾಗುತ್ತೆ, ಹಾನಿ ಉಂಟಾಗತ್ತೆ. ಸೊ ಇದು ನೆಗೆಟಿವ್ ಇಂಪ್ಯಾಕ್ಟ್. ನೆಕ್ಸ್ಟ್ ಇನ್ನು ಪಾಸಿಟಿವ್ ಇಂಪ್ಯಾಕ್ಟ್ ಆದ್ರೆ, ಸೊ ಈ ರೀತಿ ಥಂಡರ್ ಸ್ಟಾರ್ಮ್ ಬಿದ್ದಾಗ ಏನಾಗುತ್ತೆ, ಎಕ್ಸ್ಟ್ರೀಮ್ಲಿ ಹೆಲ್ಪ್ಫುಲ್ ಫಾರ್ ದ ಫ್ರೀ ಕ್ರಾಪ್ಸ್ ಲೈಕ್ ಜೂಟ್, ಪ್ಯಾಡಿ. ಅಂದ್ರೆ ಮಾನ್ಸೂನ್ ಮುಂಚಿತವಾಗಿ ಬೆಳೆಯುವಂತಹ ಬೆಳೆಗಳಾದ ಜೂಟ್ ಆಗಿರ್ಬೋದು, ಭತ್ತ ಆಗಿರ್ಬೋದು, ಇವುಗಳ ಬೆಳವಣಿಗೆಗೆ ಏನಾಗುತ್ತೆ, ಅದು ಕಾರಣವಾಗತ್ತೆ. ಹಾಗೆ ವೆಜಿಟೇಬಲ್ ಮತ್ತು ಫ್ರೂಟ್ಸ್ಗಳ ಬೆಳವಣಿಗೆಗೆ ಇದು ಕೂಡ ಕಾರಣವಾಗತ್ತೆ. ಬೇಸಿಗೆಯಲ್ಲಿ ಇದು ಮಳೆ ಬೀಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ ಜನರಿಗೆ ಕೂಡ ಮಳೆ ಆದ್ರೆ. ಸೊ ಇಲ್ಲಿ ಕೆಲವೊಂದಿಷ್ಟು ಲೋಕಲ್ ವಿಂಡ್ಗಳನ್ನ ಕೊಟ್ಟಿದ್ದಾರೆ. ಸೊ ಹಿಯರ್ ಲೂ ಅಂತ ಬರುತ್ತೆ. ಸೊ ಇದು ಹಾಟ್ ಡ್ರೈವ್ ವಿಂಡ್ಸ್ ಆಗಿದೆ. ಸೊ ಇದು ವೆಸ್ಟರ್ನ್ ಇಂಡಿಯಾದಲ್ಲಿ ಕಂಡು ಬರುತ್ತೆ. ಸೊ ಇದು ಲೋ ಪ್ರೆಷರ್ ಎಂದು ಇರುತ್ತೆ, ಮಾನ್ಸೂನ್ ಲೋ ಪ್ರೆಷರ್. ಹಾಗೆ ಆಂದಿ ಅಂತ ಬರುತ್ತೆ. ಸೊ ಇದನ್ನ ಕಾಲಿ ಆಂದಿ ಅಂತ ಕೂಡ ಕರೀತಾರೆ. ಹಾಗೆ ಮ್ಯಾಂಗೋ ಶೋವರ್ಸ್ ಅಂತ ಬರುತ್ತೆ. ಸೊ ಬಿಕಾಸ್ ಇದು ದೇ ಆರ್ ಪ್ರೀ ಮಾನ್ಸೂನ್ ಲೋಕಲ್ ರೈನ್ ಕ್ಯಾರಿಂಗ್ ವಿಂಡ್ಸ್ ಆಗಿದೆ. ಸೊ ಇವುಗಳ ಒಂದು ಇನ್ಫ್ಲೂಯೆನ್ಸ್, ಸೊ ಇಲ್ಲಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ಅಥವಾ ಇಂಪ್ಯಾಕ್ಟ್ಸ್ ಅನ್ನು ಕೊಟ್ಟಿದ್ದಾರೆ, ಪಾಸಿಟಿವ್ ಇಂಪ್ಯಾಕ್ಟ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದರ ಒಂದು PDF ಅನ್ನ ನಿಮ್ಗೆ ಓಕೆ ಸೊ ಟೆಲಿಗ್ರಾಮ್ ಒಂದು ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ನೀವು ಬೇಕಿದ್ರೆ ಅದನ್ನ ರೆಫರ್ ಮಾಡಬಹುದು. ಸೊ ಹಾಗೆ ನೆಕ್ಸ್ಟ್ ಇಲ್ಲಿ ಬ್ಲಾಸಮ್ ಶೋವರ್ಸ್ ಕೂಡ ಇದೆ. ಹಾಗೆ ಎಲ್ಫೆಂಟ್ ಅಂತ ಕೂಡ ಇದೆ. ಸೊ ಇವು ಏನಾಗಿದೆ ಅಂತಂದ್ರೆ ಲೋಕಲ್ ಥಂಡರ್ ಸ್ಟಾರ್ಮ್ಸ್ ಆಗಿದೆ. ಓಕೆ. ಸೊ ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಓಕೆ. ಸೊ ಹಿಯರ್ ನ್ಯೂಸ್ ಇನ್ ಶಾರ್ಟ್ಸ್ ಅಂತ ಇದೆ. ಓಕೆ. ಸೊ ಇದೇನಾಗುತ್ತೆ ಅಂದ್ರೆ ನಮಗೆ ಶಾರ್ಟ್ ನ್ಯೂಸ್ ಅಂತ ಬಂದಾಗ ಇದು ನಮಗೆ ಪ್ರಿಲಿಮ್ಸ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಏನಿದು ಟಾಪಿಕ್ ಅಂತ ನೋಡೋಣ. ಸೊ ಹಿಯರ್ ವೆನೆಜುಲಾ ಮೇ ಬಿ ದ ಫಸ್ಟ್ ನೇಷನ್ ಟು ಲೂಸ್ ಆಲ್ ಇಟ್ಸ್ ಗ್ಲೇಷರೀಸ್. ಸೊ ಗ್ಲೇಷರೀಸ್ ಅಂತಂದ್ರೆ ಹಿಮ ನದಿಗಳು ಅಂತ ಕರಿತೀವಿ. ಸೊ ಹೀಗಾಗಿ ಈ ಒಂದು ವೆನೆಜುಲಾದಲ್ಲಿ ಆಲ್ರೆಡಿ ಇವಾಗ ಏನಿದ್ದು ಅಂತಂದ್ರೆ ಗ್ಲೇಷಿಯರ್ಸ್ ಇದ್ದು. ಸೊ ಇದು ಏನಾಗಿದೆ ಅಂದ್ರೆ ಹವಾಮಾನ ಬದಲಾವಣೆಯಿಂದ ಏನಾಗಿದೆ ಅಂತಂದ್ರೆ ಸೊ ಈ ಒಂದು ಪ್ರದೇಶದಲ್ಲಿ ಹಿಮ ನದಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇವಾಗ. ಸೊ ಅಲ್ಲಿ ಯಾವುದೇ ರೀತಿಯ ಒಂದು ಹಿಮ ನದಿಗಳು ಇವಾಗ ಕಂಡು ಬರ್ತಾ ಇಲ್ಲ. ಸೊ ಹೀಗಾಗಿ ಅದು ಒಂದು ಮೊದಲ ದೇಶವಾಗಿದೆ. ಸೊ ಇಲ್ಲಿ ಗ್ಲೇಷಿಯರ್ ಅಂದ್ರೆ ಹಿಮ ನದಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. A glacier is an accumulation of ice and snow that slowly flows over the land ಅಂತ ಇದೆ. ಸೊ ಹಿಮ ಬೀಳುತ್ತೆ. ಓಕೆ. ಹಿಮ ಬಿದ್ದು ಏನಾಗುತ್ತೆ, ಅಲ್ಲಿ ಒಂದು ಪ್ರದೇಶದಲ್ಲಿ ಅಕ್ಯುಮುಲೇಟ್ ಆಗುತ್ತೆ, ಶೇಖರಣೆಗೊಳ್ಳುತ್ತೆ. ಓಕೆ. ಸೊ ಕ್ರಮೇಣವಾಗಿ ಅದರ ಗುಂಪಾಗತ್ತೆ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು, ಅಂದ್ರೆ ಅದು ಹರಿದು ಹೋಗುತ್ತೆ. ಸೊ ಇದಕ್ಕೆ ಏನಂತ ಕರಿತೀವಿ, ಹಿಮ ನದಿ ಅಥವಾ ಗ್ಲೇಷಿಯರ್ ಅಂತ ಕರಿತೀವಿ. ನೆಕ್ಸ್ಟ್, ಗ್ಲೇಷಿಯರ್ಸ್ ಆರ್ ಮೆಲ್ಟಿಂಗ್ at fast rate mainly due to the ಗ್ಲೋಬಲ್ ವಾರ್ಮಿಂಗ್ ಅಂಡ್ ವಾರ್ಮಿಂಗ್ ಆಫ್ ಓಷನ್ ವಾಟರ್ ಇಟಿಸಿ. ಸೊ ಇವುಗಳ ಒಂದು ಕಣ್ಮರೆ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ಮೊದಲನೇದಾಗಿ ಕ್ಲೈಮೇಟ್ ಚೇಂಜ್, ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇರೋದು, ಹಾಗೆ ಒಂದು ಸಮುದ್ರದ ತಾಪಮಾನ ಕೂಡ ಇನ್ಕ್ರೀಸ್ ಆಗ್ತಾ ಇರೋದು. ಸೊ ಇದಕ್ಕೆ ಕಾರಣವಾಗಿದೆ. ಸೊ ಈ ಒಂದು ಈ ರೀತಿಯ ಹಿಮ ನದಿಗಳು ಕರಗೋದ್ರಿಂದ ಯಾವೆಲ್ಲ ರೀತಿಯ ಒಂದು ಸಮಸ್ಯೆಗಳಾಗತ್ತೆ ಅಂತ ನೋಡೋಣ. ಸೊ ಹಿಯರ್ ಇಂಪ್ಯಾಕ್ಟ್ಸ್ ಆಫ್ ಗ್ಲೇಷಿಯರ್ ಮೆಲ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಿಮ ಕರಗೋದ್ರಿಂದ ಏನಾಗತ್ತೆ ಅಂದ್ರೆ ಅದು ನೀರಾಗಿ ಏನಾಗತ್ತೆ, ಸೊ ಇದು ಸಮುದ್ರಕ್ಕೆ ಹರಿದು ಅವಾಗ ಸಮುದ್ರದ ಒಂದು ಏನಂತ ನೀರಿನ ಮಟ್ಟ ಏನಾಗತ್ತೆ ಅವಾಗ ಹೆಚ್ಚಿಗೆ ಆಗತ್ತೆ. ಓಕೆ. ಸೊ ಹೆಚ್ಚಿಗೆ ಆದ್ರೆ ಏನಾಗತ್ತೆ, ಅವಾಗ ಫ್ಲಡ್ ಕೂಡ ಉಂಟಾಗತ್ತೆ, ಪ್ರವಾಹ ಕೂಡ ಉಂಟಾಗತ್ತೆ. ಸೊ ಇಲ್ಲಿ ನಾಸಾದವರು ಒಂದು ಸ್ಟಡಿಯನ್ನ ಮಾಡಿದ್ದಾರೆ. ಸೊ ಏನು ಸ್ಟಡಿ ಅಂತಂದ್ರೆ ಅದು ಆಸ್ ಪರ್ ನಾಸಾ, ಇಫ್ ಆಲ್ ಗ್ಲೇಷಿಯರ್ಸ್ ಅಂಡ್ ಐಸ್ ಶೀಟ್ಸ್
melted, global sea level would rise by more than 60 meters. ಸೊ ಪ್ರಪಂಚದಲ್ಲಿರುವಂತಹ ಎಲ್ಲಾ ಒಂದು ಹಿಮ ನದಿಗಳು ಏನಾದ್ರೂ ಕರಗಿದ್ರೆ ಸೊ ಸಮುದ್ರದ ಮಟ್ಟ ಎಷ್ಟು ಏರಿಕೆ ಆಗಲಿದೆ, 60 ಮೀಟರ್ ಏರಿಕೆ ಆಗಲಿದೆ ಅಂತ ನಾಸಾದವರು ಏನ್ ಮಾಡಿದ್ದಾರೆ, ಅಧ್ಯಯನವನ್ನ ಮಾಡಿದ್ದಾರೆ. ಸೊ ಇದಿಷ್ಟು ಈ ಒಂದು ಹಿಮ ನದಿಯ ಕರಗುವಿಕೆಯಿಂದ ಆಗುವ ಇಂಪ್ಯಾಕ್ಟ್ಸ್ ಆದ್ರೆ. ಸೊ ಈ ಒಂದು ಹಿಮ ನದಿಯನ್ನ ಕರಗದಂತೆ ತಡೆಯಲಿಕ್ಕೆ ಭಾರತ ಯಾವೆಲ್ಲ ರೀತಿಯ ಒಂದು ಕ್ರಮಗಳನ್ನ ತೆಗೆದುಕೊಂಡಿದೆ ಅಂತ ನೋಡೋಣ. ಸೊ ಇಲ್ಲಿ ನಮ್ಗೆ ಈ ರೀತಿ ಮೇಜರ್ಸ್ ಅಂತ ಬಂದಾಗ ಸೊ ಅದನ್ನ ನಾವು 2 ರೀತಿ ಏನ್ ಮಾಡ್ಬೇಕಂದ್ರೆ ಡಿವೈಡ್ ಮಾಡ್ಬೇಕಾಗುತ್ತೆ. ಒಂದು ಜಾಗತಿಕವಾಗಿ ಯಾವ ರೀತಿ ಒಂದು ಮೇಜರ್ಸ್ ಅನ್ನ ತೆಗೆದುಕೊಂಡಿದ್ದಾರೆ, ಹಾಗೆ ಇಂಡಿಯಾ ಲೆವೆಲ್ ಅಂದ್ರೆ ಭಾರತ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಿಯರ್ ಗ್ಲೋಬಲ್ ಅಂದ್ರೆ ಜಾಗತಿಕವಾಗಿ. ಸೊ ಇಲ್ಲಿ ಹಿಂದೂ ಕುಶ್ ಹಿಮಾಲಯನ್ ಮಾನಿಟರಿಂಗ್ ಅಂಡ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಅಂತ ಬರುತ್ತೆ. ಹಾಗೂ ಯುನೆಸ್ಕೋದವರು ಕೂಡ ವರ್ಲ್ಡ್ ಗ್ಲೇಷಿಯರ್ ಮಾನಿಟರಿಂಗ್ ಸರ್ವಿಸ್ ಅನ್ನ ಪ್ರಾರಂಭಿಸಿದ್ದಾರೆ. ಹಾಗೆ ಈ ಒಂದು 2025 ಇಯರ್ ಅನ್ನ ಏನಂತ ಘೋಷಣೆ ಮಾಡಿದ್ದಾರೆ, ಡಿಕ್ಲೇರ್ಡ್ ಆಸ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಗ್ಲೇಷಿಯರ್ ಪ್ರಿಸರ್ವೇಷನ್ ಬೈ ದ ಯುನೈಟೆಡ್ ನೇಷನ್. ಸೊ ಈ ಒಂದು ಇಯರ್ ಅನ್ನ ಘೋಷಣೆ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ಆ ಒಂದು ಇಯರ್ ನಿಂದ ಓಕೆ ಸೊ ಅವುಗಳ ಮೇಲಿನ ಏನು ಅಂತಂದ್ರೆ ಪ್ರೊಟೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಆ ವರ್ಷವನ್ನ ಅಂದ್ರೆ 2025 ವರ್ಷವನ್ನ ಸೊ ಈ ಒಂದು ಹಿಮ ನದಿಗಳ ವರ್ಷ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಇನ್ನು ಈ ಭಾರತದಲ್ಲಿ ಯಾವ ರೀತಿಯ ಒಂದು ಮೇಜರ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಸೊ ಹಿಯರ್ ಇನ್ ಇಂಡಿಯಾ, ಭಾರತದಲ್ಲಿ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಿಂಗ್ ಹಿಮಾಲಯನ್ ಎಕೋಸಿಸ್ಟಮ್ ಅಂತ ಒಂದು ಯೋಜನೆ ಕೂಡ ಇದೆ. ಹಾಗೆ ರಿಸರ್ಚ್ ಸ್ಟೇಷನ್ ಅನ್ನ ಸ್ಥಾಪನೆ ಮಾಡಿದ್ದಾರೆ, ಹಿಮಾಂಶ್. ಸೊ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಚಂದ್ರ ಬೇಸಿನ್. ಸೊ ಇದನ್ನ ಹಿಮಾಚಲ ಪ್ರದೇಶದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಸ್ಥಾಪನೆ ಮಾಡಿದ್ದಾರೆ. Yes, now let us move on to the next topic. Climate change can weaken monetary policy transmission RBI ಅಂತ ಇದೆ. ಅಂದ್ರೆ ಹವಾಮಾನ ಬದಲಾವಣೆಯು ಯಾವ ರೀತಿ ನಮ್ಗೆ ಆರ್ಥಿಕತೆಯ ಮೇಲೆ ಪರಿಣಾಮವನ್ನ ಬೀರತ್ತೆ ಅಂತ ಸೊ ಏನ್ ಮಾಡಿದ್ದಾರೆ ಇಲ್ಲಿ ಪರಿಣಾಮವನ್ನ ಬೀರತ್ತೆ ಅಂತ ಸೊ ಇಲ್ಲಿ RBI ಅವರು ಹೇಳ್ತಾ ಇದ್ದಾರೆ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು. ಸೊ ಇಲ್ಲಿ ಕ್ಲೈಮೇಟ್ ಚೇಂಜ್ ಎಫೆಕ್ಟ್ಸ್ ಆನ್ ಮಾನಿಟರಿ ಪಾಲಿಸಿ, ಹಣಕಾಸು ನೀತಿ. ಓಕೆ ಸೊ ಇದನ್ನ ಯಾರು ಇದು ಮಾಡ್ತಾರೆ, ಹಣಕಾಸು ನೀತಿನ ರಚನೆ ಮಾಡುವಂತವರು RBI ರಚನೆಯನ್ನ ಮಾಡ್ತಾರೆ, ಮಾನಿಟರಿ ಪಾಲಿಸಿ. ಸೊ ಇದು ಇಂಪ್ಯಾಕ್ಟ್ಸ್ ಆನ್ ಇನ್ಫ್ಲೇಷನ್, ಹಣದುಬ್ಬರದ ಮೇಲೆ ಪರಿಣಾಮವನ್ನ ಬೀರುತ್ತೆ ಈ ಒಂದು ಹವಾಮಾನ ಬದಲಾವಣೆ. ಬಿಕಾಸ್ ಸೊ ಇಲ್ಲಿ ನೀವು ಟೆಂಪರೇಚರ್ ರೈಸ್ ಆಗೋದ್ರಿಂದ ಏನಾಗತ್ತೆ, ಇಲ್ಲಿ ಒಂದು ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಏನಾಗತ್ತೆ ಇಲ್ಲಿ ಕಡಿಮೆ ಆಗತ್ತೆ. ಓಕೆ ಹಾಗೆ ಸೊ ಇಲ್ಲಿ ಜನರ ಒಂದು ಉತ್ಪಾದಕತೆಯನ್ನು ಕೂಡ ಏನಾಗುತ್ತೆ ಕಡಿಮೆ ಆಗತ್ತೆ. ಹಾಗೆ ಎನರ್ಜಿ ಡಿಮ್ಯಾಂಡ್ ಕೂಡ ಹೆಚ್ಚಾಗತ್ತೆ. ಸೊ ಹೀಗಾಗಿ ಸೊ ಪರಿಣಾಮವಾಗಿ ಏನಾಗತ್ತೆ ಇಲ್ಲಿ ಹಣದುಬ್ಬರ ಉಂಟಾಗತ್ತೆ, ಬೆಲೆ ಏರಿಕೆ ಕಂಡು ಬರುತ್ತೆ. ಸೊ ಇಲ್ಲಿ ಸ್ಟೆಪ್ಸ್ ಟೇಕನ್ ಟು sorry yes so next article. Yes, now let us move on to the next article. India became the third largest solar power generator ಅಂತ ಇದೆ. ಸೊ ಅಂದ್ರೆ ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಈ ಒಂದು ಸೌರ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಮೂರನೇ ಅತಿ ದೊಡ್ಡ ದೇಶವಾಗಿ ಹೊರಹೊಮ್ಮಿದೆ. ಓಕೆ ಸೊ ಹಿಯರ್ ದಿಸ್ ಈಸ್ ಹೈಲೈಟೆಡ್ ಆಸ್ ಫಾರ್ ದ. ಸೊ ಇದನ್ನ ಯಾರು ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಗ್ಲೋಬಲ್ ಎಲೆಕ್ಟ್ರಿಸಿಟಿ ರಿವ್ಯೂ ಓಕೆ ಸೊ ರಿಪೋರ್ಟ್. ಸೊ ಇವರ ಒಂದು ವರದಿ ಏನ್ ಹೇಳ್ತಾ ಇದೆ ಇವಾಗ ಭಾರತ ಸೊ ಥರ್ಡ್ ಲಾರ್ಜೆಸ್ಟ್ ಒಂದು ಸೋಲಾರ್ ಪವರ್ ಜನರೇಟರ್ ಆಗಿದೆ ಅಂತ. ಸೊ ಇದರ ಒಂದು ವರದಿಯ ಒಂದು ಮುಖ್ಯ ಅಂಶಗಳನ್ನ ನೋಡೋದಾದ್ರೆ ಸೊ ಹಿಯರ್ ರಿನ್ಯೂವೇಬಲ್ಸ್ ಪ್ರೊವೈಡೆಡ್ 30% ಆಫ್ ದ ಗ್ಲೋಬಲ್ ಎಲೆಕ್ಟ್ರಿಸಿಟಿ ಫಾರ್ ದ ಫಸ್ಟ್ ಟೈಮ್. ಸೊ ಇದೇ ಮೊದಲ ಬಾರಿಯಾಗಿ ಜಾಗತಿಕವಾಗಿ ಹೇಳ್ತಾ ಇದ್ದಾರೆ, ಇದು ಜಾಗತಿಕವಾಗಿ ಶಕ್ತಿ ಉತ್ಪಾದನೆಯಲ್ಲಿ 30% ಈ ಒಂದು ಸೋಲಾರ್ ಓಕೆ ಸೌರ ಶಕ್ತಿಯನ್ನ ಬಳಸಿಕೊಂಡು ಏನ್ ಮಾಡಲಾಗ್ತಾ ಇದೆ, ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸಲಾಗ್ತಾ ಇದೆ. ಹಾಗೆ ಸೋಲಾರ್ ವಾಸ್ ದ ಮೇನ್ ಸಪ್ಲೈಯರ್ ಆಫ್ ಎಲೆಕ್ಟ್ರಿಸಿಟಿ ಗ್ರೋತ್ ಇನ್ 2023.
ಸೊ 2023 ನೋಡಿದ್ರೆ, ಸೊ ಇದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಯಾರ್ದಾಗಿದೆ ಅಂತಂದ್ರೆ ಈ ಒಂದು ಸೋಲಾರ್ ಎನರ್ಜಿದೇ ಆಗಿದೆ. ಸೊ ಇಲ್ಲಿ ಇನ್ನು ಇದರಲ್ಲಿ ಇಂಡಿಯಾದ ಒಂದು ರ್ಯಾಂಕ್ ಅನ್ನ ನೋಡಿದ್ರೆ, ಓಕೆ, ಇಂಡಿಯಾದ ಒಂದು ಪೊಸಿಷನ್ ನೋಡಿದ್ರೆ, ಇಂಡಿಯಾ ಸಾ ದ ವರ್ಲ್ಡ್ಸ್ ಫೋರ್ತ್ ಲಾರ್ಜೆಸ್ಟ್ ಸರ್ಜ್ ಇನ್ ಸೋಲಾರ್ ಜನರೇಷನ್ ಇನ್ 2023, ಓಕೆ, ಬಿಹೈಂಡ್ ದ ಚೀನಾ, US ಅಂಡ್ ದ ಬ್ರೆಜಿಲ್. ಸೊ ಫಸ್ಟ್ 2023 ನೋಡಿದ್ರೆ, ಸೊ ಇಂಡಿಯಾ ಫೋರ್ತ್ ಪೊಸಿಷನ್ ಅಲ್ಲಿ ಇತ್ತು. 2024 ಫೋರ್ತ್ ಪೊಸಿಷನ್ಗೆ ಏನ್ ಮಾಡಿದೆ, ಆಕ್ಯುಪೈ ಮಾಡ್ಕೊಂಡಿದೆ. ಸೊ ಅಲ್ಲಿ ಮೊದಲನೇದಾಗಿ ಚೀನಾ ಇತ್ತು. ಅಂದ್ರೆ ಚೀನಾ ಏನ್ ಮಾಡ್ತಾ ಇದೆ, ಚೀನಾ, US ಮತ್ತೆ ಬ್ರೆಜಿಲ್ಗಳು ಅತಿ ಹೆಚ್ಚು ಒಂದು ಸೋಲಾರ್ ಎನರ್ಜಿಯನ್ನ ಉತ್ಪಾದನೆ ಮಾಡ್ತಾ ಇದ್ದವು. ಸೊ ಅದರಲ್ಲಿ ಭಾರತ 4ನೇ ಸ್ಥಾನದಲ್ಲಿತ್ತು. ಸೊ ಇವಾಗ ಇಂಡಿಯಾ ಓವರ್ಟುಕ್ ಜಪಾನ್ ಟು ಬಿಕೇಮ್ ದ ಥರ್ಡ್ ಲಾರ್ಜೆಸ್ಟ್ ಸೋಲಾರ್ ಪವರ್ ಜನರೇಟರ್ ಇನ್ 2023. ಸೊ ಜಪಾನ್ನ ಹಿಂದಿಕ್ಕಿ ಸೊ ಭಾರತ ಇವಾಗ 3ನೇ ಸ್ಥಾನದಲ್ಲಿ ಬಂದಿರುವಂತದ್ದು. ಇಸ್ ಪ್ರೊವೈಡಿಂಗ್ 5.9% ಆಫ್ ದ ಗ್ಲೋಬಲ್ ಗ್ರೋತ್ ಇನ್ ಸೋಲಾರ್. ಸೊ ಜಾಗತಿಕವಾಗಿ ಭಾರತದ ಪಾಲು ಎಷ್ಟಿದೆ ಅಂತಂದ್ರೆ ಈ ಒಂದು ಸೋಲಾರ್ ಎನರ್ಜಿಯಲ್ಲಿ 5.9% ಇದೆ. Yes, India produced the second highest amount of electricity from coal. ಸೊ ಇಲ್ಲಿ ಥರ್ಮಲ್ ಅಂದ್ರೆ ಕಲ್ಲಿದ್ದಲನ್ನು ಬಳಸಿಕೊಂಡು ಏನ್ ಮಾಡುತ್ತೆ ಇಲ್ಲಿ ಅಂದ್ರೆ ಅತಿ ಹೆಚ್ಚು, ಓಕೆ, ಸೆಕೆಂಡ್ ಹೈಯೆಸ್ಟ್ ಅಮೌಂಟ್ ಆಫ್ ಎಲೆಕ್ಟ್ರಿಸಿಟಿ ಫ್ರಮ್ ದ ಕೋಲ್ ಇಂದ ಏನ್ ಮಾಡುತ್ತೆ ಇದು, ಸೊ ಎರಡನೇ ಅತಿ ಹೆಚ್ಚು ಒಂದು ವಿದ್ಯುತ್ ಅನ್ನ ಉತ್ಪಾದನೆ ಮಾಡುತ್ತೆ. ಹಾಗಿದ್ರೆ ಈ ರೀತಿಯ ಒಂದು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವಲ್ಲಿ ಯಾವೆಲ್ಲ ರೀತಿಯ ಒಂದು ಸವಾಲುಗಳಿವೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಡ್ರಾಟ್ ಕಂಡೀಷನ್ ಅಂಡ್ ಗ್ಲೋಬಲಿ ರಿಸಲ್ಟೆಡ್ ಇನ್ ರೆಕಾರ್ಡ್ ಫಾಲ್ ಇನ್ ಹೈಡ್ರೋ ಪವರ್ ಜನರೇಷನ್. ಸೊ ಬರಗಾಲದಂತ ಒಂದು ಸನ್ನಿವೇಶಗಳು ಏನ್ ಮಾಡತ್ತೆ ಅಂತಂದ್ರೆ ಇಲ್ಲಿ ನದಿ ಮೂಲಗಳಿಗೆ ನೀರನ್ನ ಪೂರೈಸೋದಿಲ್ಲ. ಸೊ ಇಲ್ಲಿ ನಮ್ಗೆ ಎಲೆಕ್ಟ್ರಿಸಿಟಿ, ಹೈಡ್ರೋ ಎಲೆಕ್ಟ್ರಿಸಿಟಿ ಬೇಕಂತಂದ್ರೆ ಸೊ ಇಲ್ಲಿ ಏನ್ ಬೇಕು, ನಮ್ಗೆ ನೀರ್ ಮುಖ್ಯವಾಗಿ ಬೇಕೇ ಬೇಕಾಗತ್ತೆ. ಸೊ ಇಲ್ಲಿ ಈ ಡ್ರಾಟ್ ಕಂಡೀಷನ್ ಏನಾಗತ್ತೆ ಅವಾಗ, ಸೊ ಈ ಜಲ ವಿದ್ಯುತ್ ಶಕ್ತಿಗೆ ಉತ್ಪಾದನೆ ಏನಾಗತ್ತೆ, ಸೊ ಅಂದ್ರೆ ಕುಂಠಿತವಾಗ್ಲಿಕ್ಕೆ ಕಾರಣವಾಗತ್ತೆ. ಸೊ ಇಲ್ಲಿ ಇಂಡಿಯಾಸ್ ಎಲೆಕ್ಟ್ರಿಸಿಟಿ ಜನರೇಷನ್ ಇಸ್ ಮೋರ್ ಕಾರ್ಬನ್ ಇಂಟೆನ್ಸಿವ್ ದಾನ್ ದ ಗ್ಲೋಬಲ್ ಎವರೇಜ್ ಅಂತ ಇದೆ. ಅಂದ್ರೆ ಜಾಗತಿಕವಾಗಿ ಬಳಸುವಂತಹ ಅಂದ್ರೆ ವಿದ್ಯುತ್ ಉತ್ಪಾದನೆ ಯಾವ ರೀತಿ ಮಾಡ್ಕೋತಾರಲ್ವಾ, ಸೊ ಅದರಲ್ಲಿ ಭಾರತದ ಏನಿದೆ ಅಂತಂದ್ರೆ ಹೆಚ್ಚಾಗಿದ್ದು ಕಾರ್ಬನ್ ಪ್ರೊಡ್ಯೂಸ್ ಮಾಡುವಂತ, ಓಕೆ, ಕಾರ್ಬನ್ ಎಮಿಷನ್ ಮಾಡುವಂತ ಮೂಲಗಳಿಂದ ಏನ್ ಮಾಡ್ತಾ ಇದೆ ಅಂತಂದ್ರೆ ಸೊ ಭಾರತ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾ ಇದೆ. ಹಾಗೆ ಇಂಡಿಯಾ ಆಲ್ಸೋ ಸಾ ದ ಸೆಕೆಂಡ್ ಹೈಯೆಸ್ಟ್ ಇನ್ಕ್ರೀಸ್ ಇನ್ ದ ಕೋಲ್ ಜನರೇಷನ್ ಗ್ಲೋಬಲಿ ಬಿಹೈಂಡ್ ಚೀನಾ. ಚೀನಾದ ನಂತರ ಅತಿ ಹೆಚ್ಚು ಕೋಲ್ ಬಳಕೆಯನ್ನ ಮಾಡಿಕೊಂಡು ವಿದ್ಯುತ್ ಶಕ್ತಿಯನ್ನ ಭಾರತ ಉತ್ಪಾದನೆ ಮಾಡ್ತಾ ಇದೆ. ಹಾಗೆ ಸೊ ಇಲ್ಲಿ ಇಂಡಿಯಾ ಟಾರ್ಗೆಟ್ ಟು ಡಿಕಾರ್ಬನೈಸೇಷನ್ ಪವರ್ ಜನರೇಷನ್ ಅಂತಂದ್ರೆ ಕಾರ್ಬನೈಸೇಷನ್ ಅಂತಂದ್ರೆ ಅಲ್ಲಿ ಕಾರ್ಬನ್ ಅನ್ನ ಉತ್ಸರ್ಜನೆ ಎಮಿಟ್ ಮಾಡುವಂತದ್ದು, ಡಿಕಾರ್ಬನೈಸೇಷನ್ ಅಂತಂದ್ರೆ ಅದನ್ನ ಕಡಿಮೆ ಮಾಡುವಂತದ್ದು, ಅಂದ್ರೆ ಕಾರ್ಬನ್ ಅನ್ನ ಕಡಿಮೆ ಮಾಡುದು ಅಂತಂದ್ರೆ. ಸೊ ಇವಾಗ ಇದನ್ನ ಕೋಲ್ ಅಂತ ಏನಂತ ಕರಿತೀವಿ ನಾವು, ಕೋಲ್ ಇದು ನಾನ್ ರಿನ್ಯೂವೇಬಲ್ ಎನರ್ಜಿ, ಓಕೆ. ಸೊ ಸೋಲಾರ್ ಸೊ ದಿಸ್ ಇಸ್ ದ ರಿನ್ಯೂವೇಬಲ್ ಎನರ್ಜಿ. ಅಂದ್ರೆ ಸೊ ಇದೇನ್ ಮಾಡುತ್ತೆ, ಕೋಲ್ ನಮ್ಗೆ ಕಾರ್ಬನ್ ಎಮಿಷನ್ ಕಾರಣ ಆಗತ್ತೆ. ಬಟ್ ಇದು ಕಾರ್ಬನ್ ಎಮಿಷನ್ಗೆ ಇದರಿಂದ ಯಾವುದೇ ರೀತಿಯ ಒಂದು ಕಾರ್ಬನ್ ಏನಾಗೋದಿಲ್ಲ, ಎಮಿಷನ್ ಆಗೋದಿಲ್ಲ. ಸೊ ನೋ ಕಾರ್ಬನ್. ಸೊ ಇದಕ್ಕೆ ಏನಂತ ಕರಿತೀವಿ ನಾವು, ಡಿಕಾರ್ಬನೈಸೇಷನ್ ಅಂತ ಕರಿತೀವಿ. ಕಾರ್ಬನ್ ಕಡಿಮೆ ಹೊರಸೂಸುವುದು, ಓಕೆ, ಅದನ್ನ ಸೊ ಕಂಪ್ಲೀಟ್ ಏನ್ ಮಾಡೋದು, ಎರಾಡಿಕೇಟ್ ಮಾಡೋದು. ಟು ರೆಡ್ಯೂಸ್ ದ ಕಾರ್ಬನ್ ಇಂಟೆನ್ಸಿಟಿ ಆಫ್ ದ ನೇಷನ್ಸ್ ಎಕಾನಮಿ ಬೈ ಲೆಸ್ ದನ್ 45% ಬೈ 2030. ಅಂದ್ರೆ 2030 ವೇಳೆಗೆ ನಾವು ಏನ್ ಮಾಡ್ಬೇಕಂದ್ರೆ ಕಾರ್ಬನ್ ಒಂದು ಬಳಸುವಿಕೆಯನ್ನ ಪ್ರಮಾಣವನ್ನ 45% ನಷ್ಟು ರೆಡ್ಯೂಸ್ ಮಾಡ್ಬೇಕಂತ ಗುರಿಯನ್ನ ಹಾಕೊಂಡಿದೀವಿ. ಹಾಗೆ ಅಚೀವ್ 50%. One minute. Yes. So here, achieve 50% cumulative electricity power installed by 2030
ಫ್ರಮ್ ರಿನ್ಯೂವೇಬಲ್. ಸೊ ಇಲ್ಲಿ ನಾವು 2030 ವೇಳೆಗೆ ಸುಮಾರು 500 ಮೆಗಾವ್ಯಾಟ್ 500 ಮೆಗಾವ್ಯಾಟ್ ವಿದ್ಯುತ್ತನ್ನ ಉತ್ಪಾದಿಸುವಂತ ಗುರಿಯನ್ನ ಹೊಂದಿದ್ದೀವಿ. ಮೆಗಾವ್ಯಾಟ್ ಬೈ 2030. ಸೊ ಇದರಲ್ಲಿ 50% ಅಂತಂದ್ರೆ 250 ಮೆಗಾವ್ಯಾಟ್ ವಿದ್ಯುತ್ತನ್ನು ನಾವು ಸೊ ಇಲ್ಲಿ ರಿನ್ಯೂವೇಬಲ್ ಎನರ್ಜಿ ಸೋರ್ಸ್ಗಳಿಂದ, ಯಾವೆಲ್ಲ ರಿನ್ಯೂವೇಬಲ್ ಎನರ್ಜಿ ಸೋರ್ಸ್ ಬರುತ್ತೆ? ಸೋಲಾರ್ ಬರುತ್ತೆ, ಸೊ ಹೈಡ್ರೋ ಬರುತ್ತೆ, ಹಾಗೆ ವಿಂಡ್ ಪವರ್ ಬರುತ್ತೆ. ಸೊ ಇವುಗಳನ್ನ ಬಳಸಿಕೊಂಡು ನಾವು ಸುಮಾರು 250 ಗಿಗಾವ್ಯಾಟ್ ಮೆಗಾವ್ಯಾಟ್ ವಿದ್ಯುತ್ತನ್ನ ಉತ್ಪಾದಿಸುವಂತ ಒಂದು ಗುರಿಯನ್ನ ಹೊಂದಿದ್ದೀವಿ. ಹಾಗೆ 2070 ವೇಳೆಗೆ ನಿವ್ವಳ ಶೂನ್ಯ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿಯನ್ನು ಕೂಡ ಹೊಂದಿದ್ದೀವಿ. Now, next topic. Spain becomes 99th member of International Solar Alliance ಅಂತ ಇದೆ. ಸೊ ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಇದಕ್ಕೆ ಸೇರ್ಪಡೆಗೊಂಡ 99ನೇ ದೇಶವಾಗಿ ಯಾರು ಆಗಿದ್ದಾರೆ ಇವಾಗ? ಸ್ಪೇನ್ ಅವರು. ಓಕೆ, ಸ್ಪೇನ್ 99 ಕಂಟ್ರಿ ಆಗಿದೆ. ಸೊ ಇಲ್ಲಿ ನಮ್ಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಬಗ್ಗೆ ನೋಡೋಣ. ಏನಿದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತಂದ್ರೆ? ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಅಂತಂದ್ರೆ ಸೊ ಇದರ ಉದ್ದೇಶ ಏನಂತಂದ್ರೆ, ಸೊ ಇದು ಮುಖ್ಯವಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನೋದು ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿದೆ, ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ. ನೆಕ್ಸ್ಟ್, ಸೊ ಇದರ ಉದ್ದೇಶ ಏನಂತಂದ್ರೆ, ಸೊ ಇದರಿಂದ ಸೋಲಾರ್ ಎನರ್ಜಿಯನ್ನ ಉತ್ಪಾದನೆ ಮಾಡೋದು, ಅಂದ್ರೆ ಡಿಕಾರ್ಬನೈಸೇಷನ್ ಮಾಡುವಂತ ಗುರಿಯನ್ನು ಹೊಂದಿದೆ. ಹಾಗೆ ಸೋಲಾರ್ ಎನರ್ಜಿ ಟೆಕ್ನಾಲಜಿಯನ್ನ, ಸೊ ಇಲ್ಲಿ ಮೆಂಬರ್ ಕಂಟ್ರಿ ಬರುತ್ತಲ್ವಾ, ಸೊ ಅವುಗಳ ನಡುವೆ ಏನ್ ಮಾಡೋದು ಅಂತಂದ್ರೆ, ಸೊ ಇದರ ಕುರಿತಾದಂತ ಒಂದು ತಂತ್ರಜ್ಞಾನವನ್ನ ವರ್ಗಾವಣೆಯನ್ನ ಮಾಡಿಕೊಳ್ಳುವಂತ ಒಂದು ಉದ್ದೇಶವನ್ನ ಇದು ಹೊಂದಿದೆ. ಎಸ್. ಸೊ ಇದನ್ನ ಯಾವಾಗ ಸ್ಥಾಪನೆ ಮಾಡಲಾಯ್ತಂದ್ರೆ 2015ರಲ್ಲಿ ಭಾರತ ಮತ್ತು ಫ್ರಾನ್ಸ್ ದೇಶಗಳು ಕೂಡಿ ಏನ್ ಮಾಡುತ್ತೆ ಅಂತಂದ್ರೆ, ಸೊ ಈ ಒಂದು ಮೈತ್ರಿಯನ್ನ ಆರಂಭ ಮಾಡುತ್ತೆ. ಬಟ್ ಇದು ಅಫಿಷಿಯಲ್ ಆಗಿ ಅನೌನ್ಸ್ ಬಂದಿದೆ ಅಂತಂದ್ರೆ ಇದು 2017ರಲ್ಲಿ. ಸೊ 2017ರಲ್ಲಿ ಇದು ಎಫೆಕ್ಟಿವ್ ಆಗಿ ಜಾರಿ ಬರುತ್ತೆ. ಹಿಯರ್. ಸೊ ಅಫಿಷಿಯಲಿ ಎಸ್ಟಾಬ್ಲಿಷ್ಡ್ ಇನ್ 2017. ಸೊ ಇದರ ಒಂದು ಉದ್ದೇಶ, ಕೀ ಸ್ಟ್ರಾಟಜಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಮೊಬಿಲೈಸ್ $100,000 billion ಆಫ್ ಇನ್ವೆಸ್ಟ್ಮೆಂಟ್ ಇನ್ ಸೋಲಾರ್ ಎನರ್ಜಿ ಸೊಲ್ಯೂಷನ್ ಬೈ 2030. ಅಂದ್ರೆ ಸೊ ಈ ಒಂದು ಸೌರ ವಿದ್ಯುತ್ ಒಂದು ಯೋಜನೆಗಳಲ್ಲಿ ನಾವು ಸುಮಾರು $1,000 ಮಿಲಿಯನ್ ಅನ್ನ ಹೂಡಿಕೆ ಮಾಡುವ ಗುರಿಯನ್ನ ಹೊಂದಿಕೊಂಡು ಏನ್ ಮಾಡಿದ್ದೇವೆ, ಸೊ ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಾಗೆ ಸುಮಾರು 1000 ಗಿಗಾವ್ಯಾಟ್ ವಿದ್ಯುತ್ತನ್ನ ಉತ್ಪಾದಿಸುವಂತ ಗುರಿಯನ್ನು ಕೂಡ ಸೊ ಹೊಂದಲಾಗಿದೆ. ಸೊ ಈ ಒಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಓಕೆ, ISA ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನ ಅಬ್ಸರ್ವರ್ ಸ್ಟೇಟಸ್ಗಳು ಅಂದ್ರೆ ಯಾರಿಗೆ ನೀಡಲಾಗಿದೆ ಅಂತಂದ್ರೆ, ಇಲ್ಲಿ 2021ರಲ್ಲಿ UN ಜನರಲ್ ಅಸೆಂಬ್ಲಿ ಕಾನ್ಫರೆಡ್ ಅಬ್ಸರ್ವರ್ ಸ್ಟೇಟಸ್ ಟು ISA. ಸೊ ಇಲ್ಲಿ UN ಜನರಲ್ ಅಸೆಂಬ್ಲಿ ಕೂಡ ಅದಕ್ಕೆ ವೀಕ್ಷಕ ಸ್ಥಾನಮಾನವನ್ನ ಕೂಡ ನೀಡಲಾಗಿದೆ. ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸೊ ಇದರ ಒಂದು ಮಹತ್ವವನ್ನ ನೋಡೋದಾದ್ರೆ, ಸೊ ಇಲ್ಲಿ ಮುಖ್ಯವಾಗಿ ಸೊ ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಬರುತ್ತೆ ಅಂದ್ರೆ ಭಾರತದಲ್ಲೇ ಕಂಡು ಬರುತ್ತೆ. ಸೊ ಇದು ಗುರುಗ್ರಾಮ್. ಓಕೆ, ಗುರುಗ್ರಾಮ್ ಅನ್ನೋದು ನಮಗೆ ಹರಿಯಾಣದಲ್ಲಿ ಕಂಡು ಬರುತ್ತೆ. ಹರಿಯಾಣ. ಸೊ ಇದರ ಹೆಡ್ ಕ್ವಾರ್ಟರ್ ಅಲ್ಲಿದೆ. ಸೊ ಇದರ ಮಹತ್ವ ಅಂತಂದ್ರೆ, ಸೊ ಇದೇನಾಗುತ್ತೆ, ಜಾಗತಿಕವಾಗಿ ಒಂದು ಇಂಗಾಲದ ಬಳಕೆಯನ್ನ ಕಡಿಮೆ ಮಾಡಿ ಸೊ ಸೌರ ಮೂಲಗಳಿಂದ ವಿದ್ಯುತ್ತನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಕಾರಣವಾಗತ್ತೆ. ಹಾಗಿದ್ರೆ ಭಾರತ ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಈ ಒಂದು ದಿಶೆಯಲ್ಲಿ ಅಂತ ನೋಡೋದಾದ್ರೆ, ಇಲ್ಲಿ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅಂತ ಸೊ ಒಂದು ಇನಿಷಿಯೇಟಿವ್ ನ ತೆಗೆದುಕೊಂಡಿದೆ. ಅಂದ್ರೆ ಸೊ ಇದರ ಉದ್ದೇಶ ಕನೆಕ್ಟ್ ಡಿಫ್ರೆಂಟ್ ರೀಜನಲ್ ಗ್ರಿಡ್ಸ್ ಅನ್ನ. ಓಕೆ, ಸೊ ಇಲ್ಲಿ ಗ್ರಿಡ್ ಗಳನ್ನ ಕನೆಕ್ಟ್ ಮಾಡುವಂತದ್ದು. ಹಾಗೆ ಗ್ಲೋಬಲ್ ಸೋಲಾರ್ ಫೆಸಿಲಿಟಿಯನ್ನ, ಹಾಗೆ ಸೋಲಾರ್ ಟೆಕ್ನಾಲಜಿ ಅಪ್ಲಿಕೇಶನ್ ರಿಸೋರ್ಸ್ ಸೆಂಟರ್ ಅನ್ನ, ಹಾಗೆ ಸೊ ನೆಕ್ಸ್ಟ್
Yes, now let us see the next topic. Global Land Outlook report on rangelands and the pastoralists ಅಂತ ಇದೆ. ಸೊ ಹಿಯರ್ ರೇಂಜ್ ಲ್ಯಾಂಡ್ ಮತ್ತು ಈ ಪಾಸ್ಟೋಲಿಸ್ಟ್ಗಳ ನಡುವೆ ಸೊ ಒಂದು ವರದಿಯನ್ನ ನೀಡಿದೆ. ಸೊ ಇಲ್ಲಿ ಗ್ಲೋಬಲ್ ಲ್ಯಾಂಡ್ ಔಟ್ಲುಕ್ ಥೆಮ್ಯಾಟಿಕ್ ರಿಪೋರ್ಟ್ ಆನ್ ರೇಂಜ್ ಲ್ಯಾಂಡ್ಸ್ ಅಂಡ್ ಪಾಸ್ಟೋಲಿಸ್ಟ್. ಸೊ ಹಿಯರ್ ಪಾಸ್ಟೋಲಿಸ್ಟ್ ಅಂತಂದ್ರೆ ಕನ್ನಡದಲ್ಲಿ ನಾವು ಎಂತ ಕರಿತೀವಿ, ಪಶುಪಾಲಕರು ಅಂತ ಕರಿತೀವಿ, ಪಶುಪಾಲಕರು. ಸೊ ಇಲ್ಲಿ ರೇಂಜ್ ಲ್ಯಾಂಡ್ ಅಂತಂದ್ರೆ ಏನು ಅಂತ ಸೊ ಇಲ್ಲಿ ನಾವು ತಿಳ್ಕೊಳ್ಳೋಣ. ಫಸ್ಟ್ ಒನ್, ಸೊ ಇಲ್ಲಿ ಕೀವರ್ಡ್ ಏನಂತಂದ್ರೆ ನಮಗೆ ರೇಂಜ್ ಲ್ಯಾಂಡ್ ಅಂಡ್ ಪಾಸ್ಟೋಲಿಸ್ಟ್ ಅಂತ. ಓಕೆ, ಸೊ ರೇಂಜ್ ಲ್ಯಾಂಡ್ಸ್ ಅಂತಂದ್ರೆ ಆರ್ ನ್ಯಾಚುರಲ್ ಆರ್ ಸೆಮಿ ನ್ಯಾಚುರಲ್ ಎಕೋಸಿಸ್ಟಮ್ ಗ್ರೇಜ್ಡ್ ಬೈ ಲೈವ್ ಸ್ಟಾಕ್ ಆರ್ ಅದರ್ ಅನಿಮಲ್ಸ್. ಅಂದ್ರೆ ಸೊ ಇದು ಒಂದು ರೀತಿ ಹುಲ್ಲುಗಾವಲಿನ ಪ್ರದೇಶವಾಗಿರುತ್ತೆ. ಸೊ ಆ ಒಂದು ಪ್ರದೇಶಗಳಲ್ಲಿ ಏನಾಗುತ್ತೆ, ಸೊ ಇಲ್ಲಿ ಪ್ರಾಣಿಗಳು ಏನಾಗುತ್ತೆ, ಸೊ ಮೇಯುತ್ತೆ. ಓಕೆ, ಆಹಾರವನ್ನ ಸೊ ಕನ್ಸ್ಯೂಮ್ ಮಾಡುತ್ತೆ. ಸೊ ಈ ಒಂದು ರೀತಿ ಏರಿಯಾಗೆ ಏನಂತ ಕರಿತೀವಿ, ರೇಂಜ್ ಲ್ಯಾಂಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಒಂದು ರಿಪೋರ್ಟ್ನ ಒಂದು ಮುಖ್ಯ ಅಂಶಗಳನ್ನ ನೋಡೋದಾದ್ರೆ, ಸೊ ಇಲ್ಲಿ ರೇಂಜ್ ಲ್ಯಾಂಡ್ಸ್, ಸೊ ಈ ರೀತಿಯ ಒಂದು ರೇಂಜ್ ಲ್ಯಾಂಡ್ಸ್ ಕವರ್ ಓವರ್ 54% ಆಫ್ ದ ಟೆರೆಸ್ಟ್ರಿಯಲ್ ಸರ್ಫೇಸ್ ವಿತ್ ಅರೌಂಡ್ 78% ಅಕರಿಂಗ್ ಇನ್ ಡ್ರೈ ಲ್ಯಾಂಡ್ಸ್. ಸೊ ಇಲ್ಲಿ ಒಂದು ಒಟ್ಟಾರೆಯಾಗಿ ನೋಡೋದಾದ್ರೆ 50% ಇದು ಕಂಡು ಬರುತ್ತೆ. ಅಂದ್ರೆ ಈ ರೀತಿಯ ಒಂದು ಹುಲ್ಲುಗಾವಲಿನ ಪ್ರದೇಶ, ಅಂದ್ರೆ ಪ್ರಾಣಿಗಳಿಗೆ ಮೇಯುವಂತ ಪ್ರದೇಶ. ಅದರಲ್ಲಿ ಈ 54% ಅಲ್ಲಿ 78% ಎಷ್ಟಿದೆ ಅಂತಂದ್ರೆ, ಸೊ ಇದು ಡ್ರೈ ಏರಿಯಾಗಳಲ್ಲಿ ಕಂಡು ಬರುತ್ತೆ, ಅಂದ್ರೆ ವನಭೂಮಿಗಳಲ್ಲಿ ಕಂಡು ಬರುತ್ತೆ. ಹಾಗೆ ಅಪ್ ಟು 50% ಈ ಒಂದು ರೇಂಜ್ ಲ್ಯಾಂಡ್ಸ್ ಆರ್ ಎಸ್ಟಿಮೇಟೆಡ್ ಟು ಬಿ ಡಿಗ್ರೇಡೆಡ್. ಓಕೆ, ಮುಂದಿನ ಒಂದು ದಿನಗಳಲ್ಲಿ ಸೊ ಈ ಒಂದು ರೇಂಜ್ ಲ್ಯಾಂಡ್ ಅಲ್ಲಿ 50% ಏನಾಗಿದೆ ಅಂತಂದ್ರೆ ಅವನತಿಯನ್ನ ಹೊಂದಲಿದೆ ಅಂತ ಸೊ ಈ ಒಂದು ವರದಿ ಹೇಳ್ತಾ ಇದೆ. ಹಾಗಿದ್ರೆ ಈ ರೀತಿಯ ಲ್ಯಾಂಡ್ ಅಂದ್ರೆ ರೇಂಜ್ ಲ್ಯಾಂಡ್ ಭಾರತದಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಹಿಯರ್ ಸೊ ಟೋಟಲ್ 121 ಮಿಲಿಯನ್ ಹೆಕ್ಟರ್ಸ್ ಇದೆ. ಅದರಲ್ಲಿ 100 ಮಿಲಿಯನ್ ಹೆಕ್ಟರ್ಸ್ ಏನಾಗಿದೆ, ಅಂಡರ್ ಯುಟಿಲೈಸ್ಡ್. ಸೊ 121 ಮಿಲಿಯನ್ ಅಲ್ಲಿ ಸೊ 100 ಮಿಲಿಯನ್ ಅಷ್ಟು ಮಿಲಿಯನ್ ಹೆಕ್ಟರ್ ಅಷ್ಟು ಬಳಕೆ ಆಗ್ತಾ ಇಲ್ಲ. ಕೇವಲ 21 ಮಿಲಿಯನ್ ಹೆಕ್ಟರ್ಗಳಲ್ಲಿ ಸೊ ಏನಾಗ್ತಾ ಇದೆ, ಇಲ್ಲಿ ಅನಿಮಲ್ ಗ್ರೇಜಿಂಗ್ ಅನ್ನ ಮಾಡ್ತಾ ಇದೆ. ಇನ್ ಮೆನಿ ಸ್ಟೇಟ್ಸ್ ಪಾಸ್ಟೋಲಿಸ್ಟ್ ಅಂದ್ರೆ ಪಶುಪಾಲಕರು ಹ್ಯಾವ್ ಬೀನ್ ಬ್ಯಾನ್ ಫ್ರಮ್ ದ ಫಾರೆಸ್ಟ್ ಅಂಡ್ ಪ್ರೊಟೆಕ್ಟೆಡ್ ಏರಿಯಾ. ಸೊ ಈ ರೀತಿಯ ಒಂದು ರೀಸನ್ ಅಂದ್ರೆ ಗ್ರೇಸ್ ಲ್ಯಾಂಡ್ಗಳು ಕೂಡ ಸೊ ಅರಣ್ಯದಲ್ಲಿ ಕೂಡ ಕಂಡು ಬರುತ್ತೆ. ಸೊ ಅರಣ್ಯದಲ್ಲಿ ಕಂಡು ಬರ್ತಾ ಇರೋದ್ರಿಂದ ಸೊ ಇದನ್ನ ಔಟ್ಸೈಡ್ ದವ್ರಿಗೆ ಅಂದ್ರೆ ಪಾಸ್ಟೋಲಿಸ್ಟ್ ದನ ಮೇಯಿಸೋರಿಗೆ ಸೊ ಇಲ್ಲಿ ಅವಕಾಶವನ್ನ ನೀಡ್ತಾ ಇಲ್ಲ. ಹಾಗೆ ಮೈನಿಂಗ್ ಅಂಡ್ ಎನರ್ಜಿ ಪ್ರೊಡಕ್ಟ್ಸ್ ಆಲ್ಸೋ ಪ್ರಿವೆಂಟೆಡ್ ದೇರ್ ಆಕ್ಸೆಸ್ ಟು ಕ್ರಿಟಿಕಲ್ ರೇಂಜ್ಡ್ ರಿಸೋರ್ಸಸ್. ಸೊ ಗಣಿಗಾರಿಕೆಗಳನ್ನು ಮಾಡೋದ್ರಿಂದ ಕೂಡ ಏನಾಗುತ್ತೆ, ಸೊ ಅವರಿಗೆ ಈ ಒಂದು ಸ್ಥಳದಲ್ಲಿ ಅವಕಾಶ ಸಿಗದೆ ಹೋಗುತ್ತೆ. ಸೊ ಈ ಒಂದು ರೇಂಜ್ ಲ್ಯಾಂಡ್ಗಳ ಮಹತ್ವವನ್ನ ನೋಡೋದಾದ್ರೆ, ಸೊ ಸಿಗ್ನಿಫಿಕೆನ್ಸ್ ಆಫ್ ರೇಂಜ್ ಲ್ಯಾಂಡ್ಸ್ ಅಂತ ಇದೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಲ್ಯಾಂಡ್ ಡಿಗ್ರೇಡೇಷನ್ ತಡೆಯುತ್ತೆ, ಅಂದ್ರೆ ಭೂಮಿ ಅವನತಿ ಆಗದಂತೆ ತಡೆಯುತ್ತೆ. ಸೊ ಹುಲ್ಲುಗಾವಲಿದ್ರೆ ಏನಾಗುತ್ತೆ, ಅಲ್ಲಿ ಆ ಒಂದು ಪ್ರದೇಶ ಸೊ ತುಂಬಾ ಫಲವತ್ತತೆಯಿಂದ ಕೂಡಿರುತ್ತೆ. ಸೊ ಹುಲ್ಲುಗಾವಲು ಇಲ್ದಿದ್ರೆ ಕೂಡ ಏನಾಗುತ್ತೆ, ಅಲ್ಲಿ ಲ್ಯಾಂಡ್ ಡಿಗ್ರೇಡೇಷನ್ ಅಂದ್ರೆ ಮಣ್ಣಿನ ಲ್ಯಾಂಡ್ ಏನಂತ ಕರಿತೀವಿ, ಮಣ್ಣಿನ ಸವಕಳಿ ಉಂಟಾಗುತ್ತೆ. ಹಾಗೆ ಸಪೋರ್ಟ್ ಎಕ್ಸ್ಟೆನ್ಸಿವ್ ಲೈಫ್ ಸ್ಟಾಕ್ ಪ್ರೊಡಕ್ಷನ್ ಸಿಸ್ಟಮ್ ವಿತ್ 60% ಗ್ಲೋಬಲ್ ಪ್ರೊಡಕ್ಷನ್. ಸೊ ಈ ಒಂದು ಹುಲ್ಲುಗಾವಲಿಗೆ ಹೊಂದಿಕೊಂಡಂತೆ ಹಲವಾರು ರೀತಿಯ ಜೀವಿಗಳು ಬದುಕತ್ತೆ. ಓಕೆ, ಸೊ ಇದರಿಂದ ಆಹಾರದ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ. ಜಾಗತಿಕವಾಗಿ 16% ಒಂದು ಫುಡ್ ಪ್ರೊಡಕ್ಷನ್ಗಳಿಗೆ ಈ ಒಂದು ರೇಂಜ್ ಲ್ಯಾಂಡ್ಗಳೇ ಕಾರಣವಾಗಿವೆ. ಹಾಗೆ ಸೊ ಇದು ಒಟ್ಟಾರೆ 1/3 ಅಂದ್ರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಲ್ಲಿ ಸೊ ಇವುಗಳ ಪಾಲು ಎಷ್ಟಿದೆ ಅಂತಂದ್ರೆ 1/3 ಆಗಿದೆ. ಸೊ ನೆಕ್ಸ್ಟ್ ಟಾಪಿಕ್, ವರ್ಲ್ಡ್ ವೈಲ್ಡ್ ಲೈಫ್ ಕ್ರೈಮ್ ರಿಪೋರ್ಟ್ 2024 ಅಂತ ಇದೆ. ಅಂದ್ರೆ ಜಾಗತಿಕ ಒಂದು ವನ್ಯಜೀವಿ ಅಪರಾಧ ವರದಿ ಅಂತ. ಓಕೆ, ಸೊ 2020ರಲ್ಲಿ ಈ ಒಂದು ವರದಿಯನ್ನ ರಿಲೀಸ್ ಮಾಡಿದ್ದಾರೆ. ಸೊ ಇದನ್ನ ಯಾರು ರಿಲೀಸ್ ಮಾಡಿದ್ದಾರೆ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಅಂಡ್ ಕ್ರೈಮ್. ಇದು 2024ರಲ್ಲಿ ತನ್ನ ವರದಿಯನ್ನ ನೀಡಿದೆ. ಇದರ ಒಂದು ಹೈಲೈಟ್ಸ್ ಅನ್ನ ನೋಡೋಣ, ಏನ್ ಕೊಟ್ಟಿದ್ದಾರೆ ಈ ಒಂದು ವರದಿಯಲ್ಲಿ ಅಂತಂದ್ರೆ. ಸೊ ಡ್ಯೂರಿಂಗ್ 2015 ಅಂಡ್ 2021, ಸೊ ಈ ಒಂದು ಅವಧಿಯಲ್ಲಿ ರೈನೋಸಿರೋಸ್ ಅಂಡ್
ಸೆಡಾಡರ್ಸ್ ಓಕೆ ವರ್ ಇಂಪ್ಯಾಕ್ಟೆಡ್ ಅನಿಮಲ್ ಅಂಡ್ ಪ್ಲಾಂಟ್ ಸ್ಪೀಸೀಸ್ ರೆಸ್ಪೆಕ್ಟಿವ್ಲಿ. ಸೊ ಅಂದ್ರೆ ಸೊ ಇವುಗಳನ್ನ ಏನ್ ಮಾಡಲಾಗಿದೆ ಅಂತಂದ್ರೆ ಹೆಚ್ಚಾಗಿ ಬಳಸಿಕೊಳ್ಳಲಾಗಿದೆ, ಅಂದ್ರೆ ಅವುಗಳನ್ನ ಬೇಟೆಯಾಡಲಾಗಿದೆ ಅಂತ ಅರ್ಥ. ಸೊ ಇಲ್ಲಿ ರೈನೋಸಿರೋಸ್ ಅನ್ನೋದು ಪ್ರಾಣಿಯಾಗಿದೆ, ಹಾಗೆ ಈ ಸೆಡಾರ್ಸ್ ಅನ್ನೋದು ಏನಾಗಿದೆ ಪ್ಲಾಂಟ್ ಒಂದು ವೆರೈಟಿ ಆಗಿದೆ. ಹಾಗೆ ಲಾರ್ಜೆಸ್ಟ್ ನಂಬರ್ ಆಫ್ ಸೀಸರ್ಸ್. ಸೊ ಇಲ್ಲಿ ಒಂದು ಯಾವುಗಳನ್ನ ಹೆಚ್ಚಾಗಿ ವಶಪಡಿಸಿಕೊಳ್ಳಲಾಗಿದೆ ಅಂತಂದ್ರೆ ಸೊ ಹಿಯರ್ 2015 ಮತ್ತು 21 ಅವಧಿಯಲ್ಲಿ ಕೋರಲ್ಸ್ ಅಂತ ಬರುತ್ತೆ, ಹವಳಗಳನ್ನ, ಅದಾದ ನಂತರ ಕ್ರೊಕೊಡೈಲ್ಸ್ಗಳನ್ನ, ಅದಾದ ನಂತರ ಎಲಿಫೆಂಟ್ಸ್ಗಳನ್ನ. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದಿಷ್ಟು ಕಾರಣಗಳಿಗಾಗಿ ಕೋರಲ್ಸ್ಗಳನ್ನ ಸೊ ಇಲ್ಲಿಗಲ್ ಆಗಿ ಏನ್ ಮಾಡ್ತಾರೆ ಬೇಟೆಯಾಡ್ತಾರೆ, ಹಾಗೆ ಕ್ರೊಕೊಡೈಲ್ಸ್ಗಳನ್ನು ಕೂಡ. ಓಕೆ, ಹಾಗೆ ಎಲಿಫೆಂಟ್ಸ್ಗಳನ್ನ ದಂತಗಳನ್ನ ಏನ್ ಮಾಡ್ತಾರೆ ಇಲ್ಲಿ ಸೊ ಇಲ್ಲಿ ಅವುಗಳನ್ನ ಬೇಟೆಯಾಡ್ತಾರೆ. ಸೊ ಇಲ್ಲಿ ಇನ್ನೊಂದಿಷ್ಟು ಡೇಟಾವನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೀಸರ್ ಆಫ್ ಅನಿಮಲ್ ಸ್ಪೀಸೀಸ್ ದೇರ್ ಇಸ್ ಅ ಗ್ರಾಜುವಲ್ ಇನ್ಕ್ರೀಸ್ ಇನ್ 2015-19 ಕೊಟ್ಟಿದ್ದಾರೆ. ಸೊ ಈ ಒಂದು ಅವಧಿಯಲ್ಲಿ ಏನಾಗಿದೆ ಅಂತಂದ್ರೆ ಸೊ ಈ ಒಂದು ಪ್ರಾಣಿಗಳ ಒಂದು ಪಳೆಯುಳಿಕೆಗಳನ್ನ ವಶಪಡಿಸಿಕೊಳ್ಳುವಂತಹ ದರ ಏನಾಗಿದೆ ಈ ಒಂದು ಅವಧಿಯಲ್ಲಿ ಹೆಚ್ಚಾದ್ರೆ, ಅದೇ ಅವಧಿಯಲ್ಲಿ ಈ ಒಂದು ಪ್ಲಾಂಟ್ ಸ್ಪೀಸೀಸ್ಗಳನ್ನ ಬಳಸಿಕೊಳ್ಳೋದು ಕಡಿಮೆ ಆಗಿದೆ. ಎಸ್, ಹಾಗಿದ್ರೆ ಇಲ್ಲಿ ವನ್ಯಜೀವಿ ಅಪರಾಧ ಅಂತಂದ್ರೆ ಸೊ ಇಲ್ಲಿ ಏನ ಡಿಪೆಂಡ್ ಆಗತ್ತೆ ಅಂತಂದ್ರೆ ಅದು ಟೇಕಿಂಗ್ ಪೊಸೆಷನ್, ಟ್ರೇಡ್ ಆರ್ ಮೂವ್ಮೆಂಟ್ ಆಫ್ ಕನ್ಸಂಪ್ಷನ್ ಆಫ್ ವೈಲ್ಡ್ ಅನಿಮಲ್ ಪ್ಲಾಂಟ್. ಓಕೆ, ಸೊ ಅಲ್ಲಿ ಯಾವುದೇ ಒಂದು ವನ್ಯ ಜೀವಿಗಳನ್ನ ಓಕೆ ಅವುಗಳನ್ನ ಮಾರಾಟ ಮಾಡುವುದಾಗಿರಬಹುದು ಅಥವಾ ಅವುಗಳನ್ನ ಹೊಂದುವುದಾಗಿರ್ಬೋದು. ಸೊ ಇದೇನಂತ ತೋರಿಸುತ್ತೆ, ವನ್ಯಜೀವಿ ಅಪರಾಧ ಅಂತ ತೋರಿಸುತ್ತೆ. ಸೊ ಇವನ್ ನೀವು ಯಾವುದೇ ಉದ್ದೇಶ ಸದುದ್ದೇಶದಿಂದ ಕೂಡ ನೀವು ಅವುಗಳನ್ನ ಅಂದ್ರೆ ಅವುಗಳನ್ನ ಸಾಕುವಂತ ಉದ್ದೇಶ ಹೊಂದಿದ್ರು ಕೂಡ ಅದೇನಾಗತ್ತೆ, ಅವುಗಳನ್ನ ನೀವು ಸಾಕ್ತಾ ಇದ್ರೆ ಅದು ಕೂಡ ಅಪರಾಧ ಆಗತ್ತೆ. ಓಕೆ, ಫ್ಯಾಕ್ಟರ್ಸ್ ಡ್ರೈವಿಂಗ್ ದ ವೈಲ್ಡ್ ಲೈಫ್ ಕ್ರೈಮ್. ಸೊ ಇವುಗಳಿಗೆ ಕಾರಣ ಏನು, ಯಾಕೆ ಈ ರೀತಿಯ ಒಂದು ವನ್ಯಜೀವಿ ಅಪರಾಧಗಳನ್ನ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಡಿಮ್ಯಾಂಡ್ ಫಾರ್ ದ ಮೆಡಿಸಿನ್. ಸೊ ಕೆಲವೊಂದು ಪ್ರಾಣಿಗಳನ್ನ ಓಕೆ ಅಥವಾ ಸಸ್ಯಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಔಷಧಿಯ ಒಂದು ಉದ್ದೇಶಗಳಿಗಾಗಿ ಬಳಸಲಾಗತ್ತೆ. ಹಾಗೆ ಹ್ಯೂಜ್ ಪ್ರಾಫಿಟ್ಸ್ ಅರ್ನ್ಡ್. ಸೊ ಇಲ್ಲಿ ಪ್ರಾಫಿಟ್ ಮೆಡಿಸಿನ್ಗಳಿಗೆ ಮಾರೋದ್ರಿಂದ ಓಕೆ ಸೊ ಅಲ್ಲಿ ಏನಾಗುತ್ತೆ ಕೆಲವೊಂದು ಪ್ರಾಣಿಗಳ ಚರ್ಮನೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಬಳಸ್ತಾರೆ. ಓಕೆ, ಸೊ ಇದರಿಂದ ಏನಾಗುತ್ತೆ ಅವ್ರಿಗೆ ಲಾಭ ಸಿಗುತ್ತೆ. ಹಾಗೆ ಕರಪ್ಷನ್ ಅಂಡರ್ಮೈನ್ಸ್ ಗವರ್ಮೆಂಟ್ ರಿಸ್ಟ್ರಿಕ್ಷನ್. ಸೊ ಇಲ್ಲಿ ಕೂಡ ಏನ್ ಮಾಡ್ಲಾಗುತ್ತೆ ಅಂತಂದ್ರೆ ಕೆಲವೊಬ್ಬರಿಗೆ ಬೇಟೆಯನ್ನ ಆಡ್ಲಿಕ್ಕೆ ಲಂಚವನ್ನ ನೀಡಿ ಅವ್ರು ಏನ್ ಮಾಡ್ತಾರೆ ಬೇಟೆಯನ್ನ ಆಡ್ತಾರೆ. ಸೊ ಈ ರೀತಿಯ ಒಂದು ವೈಲ್ಡ್ ಲೈಫ್ ಕ್ರೈಮ್ ಆಗೋದ್ರಿಂದ ಯಾವೆಲ್ಲ ರೀತಿಯ ಒಂದು ಪರಿಣಾಮಗಳು ಬೀರುತ್ತೆ ಅಂತಂದ್ರೆ ಇಲ್ಲಿ ಸೊ ಇಂಪ್ಯಾಕ್ಟ್ ಆಫ್ ವೈಲ್ಡ್ ಲೈಫ್ ಕ್ರೈಮ್. ಸೊ ಇದು ಪರಿಸರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದ್ರೆ ಅಲ್ಲಿ ಸೊ ಇಲ್ಲಿ ರೆಡ್ಯೂಸ್ ಪಾಪ್ಯುಲೇಷನ್ ಆಫ್ ವೈಲ್ಡ್ ಲೈಫ್ ಸ್ಪೀಸೀಸ್. ಸೊ ಅಲ್ಲಿರುವಂತ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗತ್ತೆ, ಅವಾಗ ಏನಾಗತ್ತೆ ಇನ್ವ್ಯಾಸಿವ್ ಸ್ಪೀಸೀಸ್ ಅಥವಾ ಒಂದು ಓಕೆ ಅಂದ್ರೆ ಏಲಿಯನ್ ಸ್ಪೀಸೀಸ್ ಅಂತ ಕರಿತೀವಿ. ಸೊ ಅವುಗಳ ಒಂದು ಪ್ರಮಾಣ ಜಾಸ್ತಿ ಆಗುತ್ತೆ ಆ ಒಂದು ಪ್ರದೇಶದಲ್ಲಿ. ಹಾಗೆ ಔಟ್ ಆಫ್ ಆಲ್ ಫೀಲ್ಡ್ ಫೌನಾ 40% ವರ್ ಐದರ್ ಥ್ರೆಟನ್ಡ್ ಆರ್ ನಿಯರ್ ಥ್ರೆಟನ್ಡ್ ಆನ್ ರೆಡ್ ಲಿಸ್ಟ್. ಸೊ ಇಲ್ಲಿ ಐಸ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಕೆಟಗರಿನ ಮಾಡ್ತಾರೆ ಪ್ರಾಣಿಗಳನ್ನ ಅಥವಾ ಸಸ್ಯಗಳನ್ನ. ಓಕೆ, ಕ್ರಿಟಿಕಲಿ ಎಂಡೇಂಜರ್ ಆರ್ ಎಕ್ಸ್ಟಿಂಕ್ಟ್ ಆರ್ ರೆಡ್ ಲಿಸ್ಟ್. ಓಕೆ, ಸೊ ಆ ಒಂದು ಪ್ರಾಣಿಗಳ ಅಥವಾ ಸಸ್ಯಗಳ ಸ್ಟೇಟಸ್ ಯಾವ ರೀತಿ ಇದೆ, ಓಕೆ ಸೊ ಅವುಗಳ ಸಂಖ್ಯೆ ಎಷ್ಟಿದೆ ಓಕೆ ಅನ್ನೋದನ್ನ ಏನ್ ಮಾಡುತ್ತೆ ಇಲ್ಲಿ ಅದರ ಆಧಾರದ ಮೇಲೆ ಅವುಗಳನ್ನ ಸೊ ಈ ಒಂದು ಪಟ್ಟಿಗಳಲ್ಲಿ ಸೇರ್ಪಡೆ ಮಾಡ್ತಾರೆ. ಸೊ ರೆಡ್ ಲಿಸ್ಟ್ ನಲ್ಲಿ ಇದೆ ಅಂತಂದ್ರೆ ಅದು ತುಂಬಾ ಅಳಿವಿನಂಚಿನಲ್ಲಿದೆ ಅಂತ ಅರ್ಥ ಆಯ್ತು. ಓಕೆ, ಸೊ ಅಂದ್ರೆ ಅದು ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಕಂಡು ಬರುತ್ತೆ. ಸೊ ಆ ಒಂದು ಪ್ರದೇಶದಲ್ಲಿ ಅವುಗಳ ಸಂಖ್ಯೆ ಮುಗಿದು ಹೋದ್ರೆ ಅದು ಜಾಗತಿಕವಾಗಿ ಎಲ್ಲಿಯೂ ಕಂಡು ಬರೋದಿಲ್ಲ ಅಂತ ಸೂಚನೆಯನ್ನ ತೋರಿಸುತ್ತೆ. ಸೊ ಇವುಗಳಲ್ಲಿ 40% ಅನ್ನ ಏನ್ ಮಾಡಲಾಗಿದೆ, ಸೊ ಈ ಒಂದು ರೆಡ್ ಲಿಸ್ಟ್ ನಲ್ಲಿರುವಂತಹ ಪ್ರಾಣಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಹಾಗಿದ್ರೆ ಇಲ್ಲಿ ಭಾರತ ಈ ರೀತಿಯ ಒಂದು ವನ್ಯಜೀವಿ ಅಪರಾಧಗಳನ್ನ ತಡೆಗಟ್ಟಲಿಕ್ಕೆ ಯಾವೆಲ್ಲ ಒಂದು ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅಂದ್ರೆ ಇಲ್ಲಿ ಜಾಗತಿಕ ಕ್ರಮಗಳು. ಸೊ UNDC ಅವರು ಗ್ಲೋಬಲ್ ಪ್ರೋಗ್ರಾಮ್ ಫಾರ್ ಕಾಂಬ್ಯಾಟಿಂಗ್ ವೈಲ್ಡ್ ಲೈಫ್ ಅಂಡ್ ಫಾರೆಸ್ಟ್ ರಿಪೋರ್ಟ್ ಕ್ರೈಮ್ 2014 ಇದೆ. ಹಾಗೆ ವೈಲ್ಡ್ ಲೈಫ್ ಕ್ರೈಮ್ ಇನಿಷಿಯೇಟಿವ್ ಕೂಡ ಇದೆ. ಇನ್ನು ಭಾರತದಲ್ಲಿ ನೋಡೋದಾದ್ರೆ ಸೊ ಭಾರತದ ಕ್ರಮಗಳು, ಸೊ ಇಲ್ಲಿ
ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂತ ಬರುತ್ತೆ. ಹಾಗೆ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಅಂತ ಬರುತ್ತೆ. ಸೊ ಇವು ಇಂಡಿಯಾದ ಒಂದು ಉಪಕ್ರಮಗಳಾಗಿವೆ. ನೆಕ್ಸ್ಟ್ ಟಾಪಿಕ್ ಸಿ ಎನಿಮೋನ್ ಅಂತ ಬರುತ್ತೆ. ಏನಿದೆ ಸಿ ಎನಿಮೋನ್ ಅಂತಂದ್ರೆ, ಸೈಂಟಿಸ್ಟ್ ಹ್ಯಾವ್ ಫೌಂಡ್ ಮಾಸ್ ಸಿ ಎನಿಮೋನ್ ಬ್ಲೀಚಿಂಗ್ ಆಫ್ ಅಗತ್ಯ ಐಲ್ಯಾಂಡ್ ಲಕ್ಷದ್ವೀಪ್. ಓಕೆ, ಸೊ ಇದು ಎಲ್ಲಿ ಬರುತ್ತೆ? ಅಗತ್ಯ ಐಲ್ಯಾಂಡ್ ಅನ್ನೋದು ನಮ್ದು ಲಕ್ಷದ್ವೀಪ ಅನ್ನೋದ್ರಲ್ಲಿ ಬರುತ್ತೆ. ಸೊ ಈ ಸಿ ಅನಿಮೋನ್ ಅನ್ನೋದು ಏನಾಗ್ತಾ ಇದೆ, ಇವಾಗ ಬ್ಲೀಚಿಂಗ್ ಆಗ್ತಾ ಇದೆ. ಸಿ ಅನಿಮೋನ್ ಅನ್ನೋದು ಬ್ಲೀಚಿಂಗ್ ಆಗ್ತಾ ಇದೆ. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕೋರಲ್ ಒಂದು ಬ್ಲೀಚಿಂಗ್ ಬಗ್ಗೆ ತಿಳ್ಕೊಂಡಿದ್ವಿ. ಓಕೆ, ಕೋರಲ್ ಬ್ಲೀಚಿಂಗ್ ಅಂತಂದ್ರೆ ಏನು? ಸೊ ಇಲ್ಲಿ ಕೋರಲ್ ಅನ್ನೋದು, ಓಕೆ, ಸೊ ಕೋರಲ್ ಅಂತ ಇದಕ್ಕೆ ಕರಿತೀವಿ ನಾವು. ಸೊ ಇಲ್ಲಿ ಪಾಲಿಪ್ಸ್ ಅನ್ನುವಂತ ಒಂದು ಪ್ರಾಣಿ ಬರುತ್ತೆ, ಹಾಗೆ ಜೂಗ್ಜಾಂತೆಲ್ ಅಂತ ಅನ್ನುವಂತ ಒಂದು ಸಸ್ಯ ಬರುತ್ತೆ. ಸೊ ಇವುಗಳ ನಡುವೆ ಏನಿರುತ್ತೆ? ಸಿಂಬಯೋಟಿಕ್ ರಿಲೇಷನ್ ಇರುತ್ತೆ. ಸಿಂಬಯೋಟಿಕ್ ರಿಲೇಷನ್ ಅಂತಂದ್ರೆ ಅವು ಎರಡು ಸಹ ಜೀವನವನ್ನ ನಡೆಸ್ತಾ ಇರುತ್ತೆ. ಸೊ ಒಂದಕ್ಕೆ ಇನ್ನೊಂದು ಲಾಭ ಮಾಡಿಕೊಡುತ್ತೆ, ಸೊ ಇನ್ನೊಂದು ಪ್ರಾಣಿಗೆ ಸೊ ಈ ಸಸ್ಯ ಏನ್ ಮಾಡುತ್ತೆ? ಸೊ ಪಾಸಿಟಿವ್. ಸೊ ಹಿಯರ್ ಆಲ್ಸೋ ಪಾಸಿಟಿವ್, ಇದರಿಂದ ಇದಕ್ಕೆ ಅನುಕೂಲ ಆಗತ್ತೆ, ಸೊ ಇದರಿಂದ ಇದಕ್ಕೆ ಅನುಕೂಲ ಆಗತ್ತೆ. ಸೊ ಇಲ್ಲಿ ಕೂಡ ಸಿ ಅನಿಮಲ್, ಎಸ್, ಸೊ ಇದನ್ನ ಕ್ಲಿಯರ್ ಮಾಡೋಣ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಸೊ ಸಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರೋದ್ರಿಂದ ಏನಾಗತ್ತೆ? ಸೊ ಈ ಪಾಲಿಪ್ಸ್ ಪ್ರಾಣಿಗೆ ಹೊಂದಿಕೊಂಡಂತಹ ಈ ಒಂದು ಸಸ್ಯ ಜೂಗ್ ಜಾಂತೆಲ್ಲ ಏನಾಗತ್ತೆ ಅವಾಗ? ಸೊ ಇದನ್ನ ಎಲಿಮಿನೇಟ್ ಮಾಡಿಬಿಡತ್ತೆ, ತೆಗೆದು ಹಾಕಿಬಿಡತ್ತೆ. ಅವಾಗ ಈ ಒಂದು ಪಾಲಿಪ್ಸ್ ಅನ್ನುವಂಥ ಪ್ರಾಣಿ ಅವಾಗ ವೈಟಿಶ್ ಕಲರ್ ಕಾಣುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಬ್ಲೀಚಿಂಗ್ ಅಂತ ಕರಿತೀವಿ ಅಂತ ನೋಡಿದ್ವಿ. ಸೊ ಅದೇ ರೀತಿ ಸೇಮ್ ಕಂಡೀಷನ್ ಕೂಡ ಇಲ್ಲೂ ಅಪ್ಲೈ ಆಗತ್ತೆ. ಎಸ್, ಸೊ ಹಿಯರ್ ಸಿ ಅನಿಮೋನ್ ಬಗ್ಗೆ ನೋಡೋದಾದ್ರೆ, ಸೊ ದೇ ಆರ್ ಓಷನ್ ಡ್ವೆಲ್ಲಿಂಗ್ ಮೆಂಬರ್ಸ್ ಆಫ್ ಫೈಲಮ್ ಸಿಂಟ್ರಿಯಾ ಅಂತ ಬರುತ್ತೆ. ಸೊ ಇದು ಫೈಲಮ್ ಅಂತ ಸಿಂಟ್ರಿಯಾ ಒಂದು ಜಾತಿಗೆ ಸೇರಿದ ಒಂದು ಸಮುದ್ರ ಜೀವಿ ಆಗಿದೆ. ಸೊ ಇದೇನಂತಂದ್ರೆ ಪ್ರಿಡೇಟರಿ ಅನಿಮಲ್ ಆಗಿದೆ, ಅಂದ್ರೆ ಭಕ್ಷಕ ಜೀವಿ ಆಗಿದೆ. ಪ್ರಿಡೇಟರಿ ಅಂತಂದ್ರೆ ಸೊ ಅದು ತನ್ನ ಆಹಾರಕ್ಕಾಗಿ ಇನ್ನೊಂದು ಜೀವಿಯ ಮೇಲೆ ಅವಲಂಬನೆ ಆಗಿರುತ್ತೆ, ಅಥವಾ ಅದನ್ನ ಭಕ್ಷಣೆ ಮಾಡಿ ತನ್ನ ಜೀವನವನ್ನ ನಡೆಸುತ್ತೆ. ಸೊ ಲೈಕ್ ಕೋರಲ್, ಸಿ ಅನಿಮೋನ್ಸ್ ಎಸ್ಟಾಬ್ಲಿಷ್ ಸಿಂಬಯೋಟಿಕ್ ರಿಲೇಶನ್ಶಿಪ್ ವಿತ್ ಗ್ರೀನ್ ಆಲ್ಗೆ. ಸೊ ಇಲ್ಲಿ ನಮಗೆ ಕೋರಲ್ಸ್ ನಡುವೆ ಪಾಲಿಪ್ಸ್ ಅಂಡ್ ಜುಗ್ಜ ಅಂತೆಲ್ಲ ಬರುತ್ತೆ. ಹಾಗೆ ಸೊ ಈ ಅನಿಮೋನ್ ಮತ್ತೆ ಈ ಗ್ರೀನ್ ಆಲ್ಗೆ ಅಂದ್ರೆ ಹಸಿರು ಪಾಚಿಗಳ ನಡುವೆ ಈ ಸಿಂಬಯೋಟಿಕ್, ಓಕೆ, ಸಹ ಜೀವನ ಕಂಡು ಬರುತ್ತೆ. ಸೊ ಇಲ್ಲಿ ಸೊ ಈ ಒಂದು ಡಯಾಗ್ರಾಮ್ ಅಲ್ಲಿ ನೋಡ್ಬೋದು ನೀವು. ಸೊ ಇದೇನಂತಂದ್ರೆ, ಸೊ ಬ್ಲೀಚಿಂಗ್ ಆಗಿರುವಂತ ಇದು ಸಿ ಅನಿಮೋನ್ ಬ್ಲೀಚಿಂಗ್ ಆದ್ರೆ ಸೊ ಈ ರೀತಿ ನಮ್ಗೆ ವೈಟಿಶ್ ಆಗಿ ಕಾಣುತ್ತೆ. ಸೊ ಇದಕ್ಕೆ ಮೇಜರ್ ಕಾರಣ ಅಂತಂದ್ರೆ, ಬ್ಲೀಚಿಂಗ್ ಆಗ್ಲಿಕ್ಕೆ ಮೇಜರ್ ಕಾರಣ ಅಂತಂದ್ರೆ ಇಲ್ಲಿ ಸಿ ಟೆಂಪರೇಚರ್, ಸಮುದ್ರದ ಒಂದು ಟೆಂಪರೇಚರ್ ಹೆಚ್ಚಾಗೋದು ಕೂಡ ಇದಕ್ಕೆ ಕಾರಣ ಆಗಿದೆ. ದೇ ಆಲ್ಸೋ ಹ್ಯಾವ್ ಅ ಸಿಂಬಯೋಟಿಕ್ ರಿಲೇಷನ್ ವಿತ್ ಕ್ಲೌನ್ ಫಿಶ್ ಅಂತ ಬರುತ್ತೆ. ಸೊ ಇದು ಕೇವಲ ನಮಗೆ ಗ್ರೀನ್ ಆಲ್ಗೆ ಅಲ್ಲದೆ, ಗ್ರೀನ್ ಆಲ್ಗೆ ಕೂಡ ಸೊ ಇದ್ರ ಜೊತೆ ಸಿಂಬಯೋಟಿಕ್ ರಿಲೇಷನ್ ಹೊಂದಿದೆ. ಹಾಗೆ ಕ್ಲೌನ್ ಫಿಶ್ ಅಂತ ಬರುತ್ತೆ. ಸೊ ಇದ್ರೂ ಕೂಡ ಏನಿದೆ? ಸಿಂಬಯೋಟಿಕ್ ರಿಲೇಷನ್ ಹೊಂದಿದೆ. ಎಸ್, ನೋ ನೆಕ್ಸ್ಟ್ ಟಾಪಿಕ್ ಬೇಸ್ ಫ್ಲೋ ಅಂತ ಬರುತ್ತೆ. ಏನಿದು ಬೇಸ್ ಫ್ಲೋ ಅಂತಂದ್ರೆ, ಸೊ ಇಲ್ಲಿ ಆ ಮಳೆ ಆದಾಗ ಅಥವಾ ಸಮುದ್ರದ ಅಥವಾ ಈ ಒಂದು ಅಂಡರ್ ವಾಟರ್ ಅಥವಾ ಗ್ರೌಂಡ್ ವಾಟರ್ ಏನಂತ ಕರಿತೀವಿ ನಾವು. ಸೊ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಸೊ ಇದು ಭೂಮಿಯಿಂದ ಹೊರಬಂದು ಏನಾಗತ್ತೆ ಅಂದ್ರೆ ಸಮುದ್ರವನ್ನ ಸೇರುತ್ತೆ, ಅಥವಾ ಸಾರಿ ನದಿಗಳನ್ನ ಸೇರುತ್ತೆ. ಸೊ ಅವಾಗ ಏನಾಗತ್ತೆ? ಸಮುದ್ರ ಅಥವಾ ನದಿಗಳ ಮಟ್ಟ ಏನಾಗತ್ತೆ? ಹೆಚ್ಚಾಗತ್ತೆ. ಸೊ ಇದಕ್ಕೆ ಏನಂತ ಕರಿತಾನು? ಬೇಸ್ ಫ್ಲೋ ಅಂತ ಕರಿತೀವಿ. ಅಂದ್ರೆ ಅಂತರ್ಜಲದಿಂದ ಏನಾಗೋದು? ಇಲ್ಲಿ ನೀರ್ ಹೊರಬಂದು ಸೊ ಇಲ್ಲಿ ಸ್ಟ್ರೀಮ್ಗಳನ್ನ, ಓಕೆ, ಸೊ ಸೇರುವಂತದ್ದು. ನೆಕ್ಸ್ಟ್ ಟಾಪಿಕ್ ಬ್ಲೂ ಹೋಲ್ ಅಂತ ಬರುತ್ತೆ. ಏನಿದು ಬ್ಲೂ ಹೋಲ್ ಅಂತಂದ್ರೆ, ಬ್ಲೂ ಹೋಲ್ ಇಸ್ ದ ಡೀಪೆಸ್ಟ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲೇ ಅತಿ ದೊಡ್ಡ ಒಂದು ಹೋಲ್ ಆಗಿದೆ. ಸೊ ಇದು ಬ್ಲೂ ಹೋಲ್ ಅನ್ನೋದು. ಸೊ ಇದೆಲ್ಲಿ ಕಂಡು ಬರುತ್ತೆ ಅಂದ್ರೆ, ಇಟ್ ಇಸ್ ಲೊಕೇಟೆಡ್ ಮೆಕ್ಸಿಕೋದಲ್ಲಿ ಕಂಡು ಬರುತ್ತೆ. ಮೆಕ್ಸಿಕೋದ್ ಚೆತುಮಾಲ್ ಅನ್ನುವಂತ ಬೇನಲ್ಲಿ ಕಂಡು ಬರುತ್ತೆ. ಸೊ ಈ ಲೊಕೇಶನ್ ನಾವು ನೆನ್ಪಿಟ್ಕೊಂಡ್ರೆ ಸಾಕು. ಹಾಗೆ ಕ್ಯಾಟನ್ಡಂಬೋ ಲೈಟ್ನಿಂಗ್ ಅಂತ ಬರುತ್ತೆ. ಓಕೆ, ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ, ಕ್ಯಾಟನ್ಡಂಬೋ ಲೈಟ್ನಿಂಗ್ ದಟ್ ಅಕರ್ಸ್ ಅಟ್ ದ ಮೌತ್ ಆಫ್ ದ ಕ್ಯಾಟನ್ಡಂಬೋ ರಿವರ್. ಸೊ ಇದರ ಮೌತ್ ಅಂತಂದ್ರೆ ಏನಂತ ಕರಿತೀವಿ ನಾವು?
ಸೊ ಇನ್ ಕೇಸ್ ಇವಾಗ ಒಂದು ನದಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಈ ಒಂದು ರಿವರ್ ಏನಂತಂದ್ರೆ ಈ ರಿವರ್ ಹೋಗಿ ಸೊ ಎಲ್ಲಿಯಾದ್ರೂ ಲೇಕ್ ಅಥವಾ ಲೇಕ್ ಆರ್ ಓಷನ್ಗೆ ಸೇರುವಂತಹ ಜಾಗವನ್ನ ಸೇರುವಂತ ಈ ಒಂದು ಜಾಗವನ್ನ ಏನಂತ ಕರಿತೇವೆ, ಓಷನ್ ಸಾರಿ ಸಿ ಮೌತ್ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಪ್ರದೇಶದಲ್ಲಿ ಸೊ ಈ ರೀತಿ ಒಂದು ಲೈಟ್ನಿಂಗ್ ಕಂಡು ಬರುತ್ತೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಈ ಒಂದು ಪ್ರದೇಶವನ್ನ ಲೈಟ್ನಿಂಗ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಕರಿತೀವಿ. ಸೊ ಸುಮಾರು ಇಲ್ಲಿ ವರ್ಷದಲ್ಲಿ ಹಲವಾರು ಬಾರಿ ಏನಾಗುತ್ತೆ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವರ್ಷದ 365 ಅಥವಾ 66 ದಿನಗಳಲ್ಲಿ 360 ದಿನ 300 ದಿನಗಳು ಏನಾಗುತ್ತೆ ಅಲ್ಲಿ ಮಿಂಚು ಕಂಡು ಬರುತ್ತೆ, ಲೈಟ್ನಿಂಗ್ ಕಂಡು ಬರುತ್ತೆ. ಲಾಸ್ಟ್ ಟಾಪಿಕ್ ಬಟಾಗೋ ಕ್ರೆಟರ್ ಅಂತ ಬರುತ್ತೆ. ಬಟಾಗೋ ಕ್ರೆಟರ್, ಸೊ ಇದೆಲ್ಲಿ ಇದು ಬರುತ್ತೆ ಅಂತಂದ್ರೆ ಬಟಾಗೋ ಕ್ರೆಟರ್ ನ್ಯೂಲಿ ಕ್ಯಾಪ್ಚರ್ಡ್ ಏರಿಯಲ್ ಫೋಟೋಸ್. ಬಟಾಗೋ ಕ್ರೆಟರ್ ಹ್ಯಾಸ್ ರಿವೀಲ್ ದಟ್ ಇಟ್ ಈಸ್ ಗ್ರೋವಿಂಗ್ ಎವ್ರಿ ಇಯರ್. ಸೊ ಕ್ರೆಟರ್ ಅಂತಂದ್ರೆ ಕನ್ನಡದಲ್ಲಿ ನಾವು ಕುಳಿ ಅಂತ ಕರಿತೀವಿ, ಕುಳಿ. ಓಕೆ, ಈ ರೀತಿ ಕುಳಿ ಇರುತ್ತೆ ದೊಡ್ಡದು ಅಗಲವಾಗಿ. ಸೊ ಇದೇನಾಗ್ತಾ ಇದೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಅಗಲ ಆಗ್ತಾ ಹೋಗ್ತಾ ಇದೆ. ಓಕೆ, ಅಬೌಟ್ ಬಟಗೆ ಕ್ರೆಟರ್, ಇಟ್ ಈಸ್ ಆಲ್ಸೋ ನೌನ್ ಆಸ್ ದ ಗೇಟ್ ವೇ ಆಫ್ ಅಂಡರ್ ವರ್ಲ್ಡ್ ಅಂತ ಕರೀತಾರೆ, ಹಾಗೆ ಡೂರ್ ವೇ ಟು ಹೆಲ್ ಅಂತ ಕರೀತಾರೆ. ಸೊ ಯಾಕಂದ್ರೆ ಸೊ ಈ ಒಂದು ಪ್ರದೇಶದ ಕೆಳಗೆ ಏನಿರತ್ತಂದ್ರೆ ಈ ಒಂದು ಪ್ರದೇಶ ಹೆಪ್ಪಗಟ್ಟಿರುವಂತ ಸ್ಥಿತಿಯಲ್ಲಿರುತ್ತೆ. ಓಕೆ, ಸೊ ಈ ಕಾರಣಕ್ಕಾಗಿ ಸೊ ಇಲ್ಲಿ ನಮ್ಗೆ ಈ ಬಟಾಗೋ ಕ್ರೇಟರ್ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಸೊ ಇದಿಷ್ಟು ಮೇ ತಿಂಗಳ ಒಂದು ಎನ್ವಿರಾನ್ಮೆಂಟ್ ನ ಡಿಸ್ಕಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಸೊ ಸೋಷಿಯಲ್ ಇಶ್ಯೂ, ಸಾಮಾಜಿಕ ಒಂದು ಸಮಸ್ಯೆಗಳ ಕುರಿತು ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಲಿದ್ದೀವಿ. ಸೊ ಈ ಒಂದು ಕ್ಲಾಸಿನ ಕುರಿತು ನಿಮ್ಗೆ ಏನೇ ಅಭಿಪ್ರಾಯಗಳನ್ನ ಇದ್ರೂ ಕೂಡ ನೀವು ಕಮೆಂಟ್ ನಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.